Hare Rama, Hare Rama, Rama Hare Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Hare Hare. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Om Ajnanatimidandasya Jnananjanashalakaya Chakshurunmilitam Yena Tasmai Shri Gurave Namaha. Vandeham Shri Guru Shri Utapadakammalam Shri Gurun Vaishnavamsha Shri Rupam Sagrajatam Sagana Raghunathanvitam Sajivam साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपेश गोपिकान्ता राधाकान्ता नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम ರಾಮ ರಾಮ ಹರೇ 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 ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಇಂದಿನ ತರಗತಿಯಲ್ಲಿ ನಾವು ಹಿಂದಿನ ತರಗತಿಗಳಲ್ಲಿ ನಾವು ಯಾವ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ? ಯಾರಿಗಾರು ನೆನಪಿದೆಯಾ? ಹರೇ ಕೃಷ್ಣ. ಯಾರಿಗೂ ನೆನಪಿಲ್ವಾ? ಏನ್ ತಿಳ್ಕೊಂಡಿದ್ವಿ ಹಿಂದಿನ ತರಗತಿಯಲ್ಲಿ ಅಂತ? ಯಾರಿಗೂ ನೆನಪಿಲ್ವಾ? ಯಾರಿಗೂ ನೆನಪಿಲ್ಲ ಅಂದ್ರೆ ಕಷ್ಟ. ಸೊ ನಾವು ಬ್ರಹ್ಮದೇವರ ಪ್ರಾರ್ಥನೆಗಳನ್ನು ನೋಡ್ತಾ ಇದ್ವಿ. ಬ್ರಹ್ಮದೇವರು ಬ್ರಹ್ಮ ವಿಮೋಹನ ಲೀಲೆ ಆಗುತ್ತೆ ಭಗವಂತನಿಂದ. ಸೊ ಅದರ ನಂತರ ಬ್ರಹ್ಮದೇವರು ತನ್ನ ತಪ್ಪುಗಳಿಗಾಗಿ ಭಗವಂತನಲ್ಲಿ ಕ್ಷಮೆ ಬೇಡಿಕೊಂಡು ಭಗವಂತನನ್ನು ಗ್ಲೋರಿಫೈ ಮಾಡಿ ತನ್ನ ತಪ್ಪುಗಳಿಗೆ ಕ್ಷಮೆ ಬೇಡಿಕೊಂಡು ತನ್ನ ಒಂದು ಮನಸ್ಸಿನಲ್ಲಿ ಏನು ಭಾವನೆಗಳು ಉತ್ಪತ್ತಿ ಆಗ್ತಾ ಇದ್ವು ಅವೆಲ್ಲ ಭಾವನೆಗಳನ್ನು ಅವನು ಭಗವಂತನ ಹತ್ರ ಹೇಳ್ಕೊತಾ ಇದ್ದಾನೆ. ಸೊ ಇಂದಿನ ತರಗತಿಯಲ್ಲಿ ನಾವು 14ನೇ ಶ್ಲೋಕವನ್ನು ನೋಡಿದ್ವಿ. 14ನೇ ಶ್ಲೋಕದಲ್ಲಿ ಏನ್ ನೋಡಿದ್ವಿ ಅಂದ್ರೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ಹೇ ಪರಮನಿಯಾಮಕನೇ, ನೀನು ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಕಾಣಿಸ್ತಿದೆ ಪ್ರಭುಜಿ. ಓಕೆ. ಸೊ ಬ್ರಹ್ಮದೇವರು ಹೇಳ್ತಾನೆ, ಹೇ ಕೃಷ್ಣ, ನೀನು ದೇಹವುಳ್ಳ ಪ್ರತಿಯೊಂದು ಚೇತನದ ಪರಮಾತ್ಮ ಹಾಗೂ ಸಕಲ ಸೃಷ್ಟಿಗೆ ನಿರಂತರವಾದ ಸಾಕ್ಷಿ. ಹೀಗಾಗಿ ನೀನು ಮೂಲ ನಾರಾಯಣನೇ ಅಲ್ಲವೇ? ಹಾಗೆ ನೋಡಿದರೆ ಶ್ರೀಮನ್ನಾರಾಯಣನು ನಿನ್ನ ವಿಸ್ತರಣೆ. ಆತ ಬ್ರಹ್ಮಾಂಡದ ಆದಿ ಜಲ ಮೂಲದ ಸೃಷ್ಟಿಕರ್ತ. ಆದ್ದರಿಂದ ಆತನನ್ನು ನಾರಾಯಣ ಎಂದು ಕರೆಯಲಾಗಿದೆ. ಆತ ವಾಸ್ತವ ಸತ್ಯವೇ ಹೊರತು ನಿನ್ನ ಮಾಯಾಶಕ್ತಿಯಿಂದ ಉತ್ಪನ್ನನಾದವನಲ್ಲ. ಅಂದ್ರೆ ಇಲ್ಲಿ ನಾರಾಯಣ ಮಾಯಾಶಕ್ತಿಯಿಂದ ಉತ್ಪನ್ನನಾದವನಲ್ಲ. ಸೊ ಮಾಯಾಶಕ್ತಿಯಿಂದ ಏನು ಉತ್ಪನ್ನ ಆಗುತ್ತೆ? ಮಾಯಾಶಕ್ತಿಯಿಂದ ನಮ್ಮ ಈ ಭೌತಿಕ ಜಗತ್ತು ಮಾಯಾಶಕ್ತಿಯಿಂದ ಉತ್ಪನ್ನ ಆಗುತ್ತೆ. ಇದು ಭೌತಿಕ ಮಾಯಾಶಕ್ತಿ, ಮಹಾಮಾಯ ಶಕ್ತಿ, ಇದು ಉತ್ಪನ್ನವಾದದ್ದು. ಸೊ ನಾರಾಯಣ ಭೌತಿಕ ಶಕ್ತಿಯಿಂದ ಉತ್ಪನ್ನವಾದದ್ದಲ್ಲ, ಭೌತಿಕ ಮಾಯೆಯಿಂದಲ್ಲ ಉತ್ಪನ್ನ ಆಗಿದ್ದಲ್ಲ. ಅವನು ನಾರಾಯಣ ಸಚ್ಚಿದಾನಂದ ಸ್ವರೂಪ, ಕೃಷ್ಣನ ರೀತಿಯೇ. ಸೊ ಹಾಗೆ ಪುರುಷ ಅವತಾರ ಭಗವಂತನ. ಸೊ ಇಲ್ಲಿ ಭಗವಂತನು ತನ್ನ ಯೋಗ ಶಕ್ತಿಗಳ ಪ್ರದರ್ಶನದಿಂದ ಬ್ರಹ್ಮನನ್ನು ಪರಾಭವಗೊಳಿಸ್ತಾನೆ. ಬಳಿಕ ಅನೇಕ ಸ್ತೋತ್ರವನ್ನು ಮಾಡ್ತಾನೆ.
ಸೊ ಗೋಪಾಲ ಬಾಲಕನಾಗಿ ಆಟವಾಡ್ತಾ ಇದೆ ಶ್ರೀಕೃಷ್ಣನು ನಿಜವಾಗಿ ದೇವೋತ್ತಮ ಪರಮಪುರುಷನೇ ಎನ್ನುವುದನ್ನು ಪರೀಕ್ಷಿಸಲಿಕ್ಕೆ ಬ್ರಹ್ಮ ಪ್ರಯತ್ನ ಪಡ್ತಾನೆ. ಯಾಕಂದ್ರೆ ಒಂದು ಪುಟ್ಟ ಬಾಲಕ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ, ಮತ್ತೆ ಈ ಭಾವದಲ್ಲಿರುವ ಈ ರೂಪದಲ್ಲಿರುವ ಭಗವಂತನನ್ನು ಬ್ರಹ್ಮದೇವರು ಯಾವತ್ತೂ ನೋಡಿಲ್ಲ. ಆದ್ರಿಂದ ಬ್ರಹ್ಮದೇವರಿಗೆ ಒಂದು ಜಿಜ್ಞಾಸೆ ಆಗುತ್ತೆ, ಯಾರು ಈ ಹುಡುಗ, ಯಾರು ಈ ಸಣ್ಣ ಪುಟ್ಟ ಹುಡುಗ, ಯಾರು 7-8 ವರ್ಷದ ಪುಟ್ಟ ಬಾಲಕ, ಇವನು ಏನೆಲ್ಲ ಒಂದು ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಈ ತರ ಇದು ಭಗವಂತ ಇರ್ಬೋದಾ, ಆದ್ರೆ ಭಗವಂತ ಈ ತರ ರೂಪ ನಾನು ಯಾವತ್ತೂ ನೋಡಿಲ್ವಲ್ಲ, ಈ ರೀತಿಯಾಗಿ ಬ್ರಹ್ಮನು ಯೋಚನೆ ಮಾಡ್ತಾ ಇದ್ದಾನೆ. ಸೊ ಅದರಿಂದ ಅವ್ನು ನೋಡೇ ಬಿಡೋಣ ಅಂದ್ಬಿಟ್ಟು ಹುಲ್ಲುಗಾವಲಿಂದ ಅವರ ಗೋಪಾಲ ಬಾಲಕರನ್ನು ಮತ್ತೆ ಸಣ್ಣ ಗೋವುಗಳನ್ನು ಅವನು ಕದ್ಕೊಂಡು ಹೋಗ್ತಾನೆ, ಅಂದ್ರೆ ಬಚ್ಚಿಡ್ತಾನೆ. ಸೊ ನಂತರ ಬಚ್ಚಿಡ್ತಾನೆ. ನಂತರ ಒಂದು ವರ್ಷದ ನಂತರ, ಅಂದ್ರೆ ಭಗವಂತನಿಗೆ ಒಂದು ಕ್ಷಣ, ಬ್ರಹ್ಮದೇವರಿಗೂ ಕೂಡ ಒಂದು ಕ್ಷಣ ಅಷ್ಟು ಸಮಯ. ಸೊ ನಂತರ ಬಂದು ನೋಡ್ತಾನೆ, ಅಲ್ಲಿ ಎಲ್ಲ ಅಲ್ಲೇ ಇದ್ದಾರೆ. ಆಮೇಲೆ ಭಗವಂತನ ದರ್ಶನ ಆಗುತ್ತೆ ಬ್ರಹ್ಮದೇವರಿಗೆ. ಆದ್ರೆ ಆ ದರ್ಶನ ಬೇರೆ ರೀತಿಯಾಗಿರುತ್ತೆ. ಸೊ ಅದನ್ನ ಬ್ರಹ್ಮ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಈಗ ಶ್ಲೋಕ 15ಕ್ಕೆ ಹೋಗೋಣ. ರಿಪೀಟ್ ಮಾಡಿ, ಮೊದಲು ನಾನು ಹೇಳ್ತೇನೆ, ಆಮೇಲೆ ರಿಪೀಟ್ ಮಾಡೋಣ. ತಚ್ಚೇ ಜಲಸ್ಥಂ ತವ ಸಜ್ಗದ್ವಪುಃ ಕಿಮ್ಮೇನ ದ್ರಷ್ಟಂ ಭಗವಂಸ್ತದೈವ ಕಿಂ ವಾ ಸುದೃಷ್ಟಂ ಹೃದಿಮೇ ತದೈವ ಕಿಂ ನೋ ಸಪದ್ಯೇವ ಪುನರ್ಯದರ್ಶಿ. ರಿಪೀಟ್ ಮಾಡೋಣ. ತಚ್ಚೇ ಜಲಸ್ಥಂ ತವ ಸಜ್ಜಗದ್ವಪುಃ ಸಜ್ಜೆ ಜ್ವಲಸ್ಥಂ ತವ ತಚ್ಚೇ ಜಲಸ್ಥಂ ತವ ಸಜ್ಗದ್ವಪುಃ ತಚ್ಚಲಸ್ಥಂ ತವ ಸಜ್ಜಗದ್ವಪುಃ ಕಿಮ್ಮೇನ ದೃಷ್ಟಂ ಭಗವಂಸ್ತದೈವ ಕಿಂ ದೃಷ್ಟಂ ಭಗವಂಸ್ತದೈವ ಕಿಮ್ಮೇನ ದೃಷ್ಟಂ ಭಗವಂಸ್ತದೈವ ಕಿಮ್ಮೇನ ದೃಷ್ಟಂ ಭಗವಂಸ್ತದೈವ ಕಿಂ ವಾ ಸುದೃಷ್ಟಂ ಹೃದಿ ಮೇ ತದೈವ ಕಿಂ ವಾ ಸುದೃಷ್ಟಂ ಹೃದಿ ಮೇ ತದೈವ ಕಿಂ ನೋ ಸಪದ್ಯೇವ ಪುನರ್ದರ್ಶಿ ಕಿಂ ನೋ ಸಪದೈವ ಪುನೈರ್ವದರ್ಶಿ ಕಿಂ ವಾ ಸುದೃಷ್ಟಂ ಹೃದಿ ಮೇ ತದೈವ ಕಿಂ ನೋ ಸಪದ್ಯೇವ ಪುನರ್ದರ್ಶಿ ಕಿಂ ವಾ ಸುದೃಶಂ ಹೃದಿ ಮೇ ತದೈವ ಕಿಂ ನೋ ಸಪದೈವ ಪುನರ್ವ್ಯದರ್ಶಿ. ಯಾರಾದ್ರೂ ಒಂದು ರಿಪೀಟ್ ಮಾಡಿ. ಹರೇ ಕೃಷ್ಣ ಗುರುಜಿ. ಶ್ಲೋಕ ಓದಿ ಮಾತಾಡಿ. 15. ತಚ್ಚೇ ಜ್ವಲಸ್ಥಂ ತವ ಸಜ್ಜಗದ್ವಪೋ ಕಿಂ ಮೇನ ದೃಷ್ಟಂ ಭಗವಂಸ್ತದೈವ ಕಿಂ ವಾ ಸುದೃಷ್ಟಂ ಹೃದಿ ಮೇ ತದೈವ ಕಿಂ ನೋ ಸಪದೈವ ಪುನರ್ವದರ್ಶಿ. ಹರೇ ಕೃಷ್ಣ ಗುರುಜಿ. ಮತ್ತೆ ಯಾರಾದ್ರೂ ಓದ್ತೀರಾ? ತಜ್ಜೆ ಜ್ವಲಸ್ಥಂ ತವ ಸಜ್ಜಗದ್ವಪುಃ ಕಿಂ ಮೇನ ದೃಷ್ಟಂ ಭಗವಸ್ತದೈವ ಕಿಂ ವಾ ಸುದೃಷ್ಟಂ ಹೃದಿ ಮೇ ತದೈವ ಕಿಂ ನೋ ಸಪದೈವ ಪುನರ್ವ್ಯದರ್ಶಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇನ್ಯಾರಾದ್ರೂ ಓದ್ತೀರಾ? ಓಕೆ, ಯಾರು ಇಲ್ಲ ಅಂದ್ರೆ ಓದ್ಲಾ ಪ್ರಭುಜಿ? ಓದಿ. ತತ್ ಅದು ಚೇತ್ ಒಂದು ವೇಳೆ ಜಲಸ್ವಂ ಅದಲ್ಲ ಶ್ಲೋಕ ಮಾತಾಜಿ ಶ್ಲೋಕ ಹೇಳ್ತಿರೋದು ಅವ್ರು ಗುರುಜಿ. ಓದಿದ್ದೀನಿ ಪ್ರಭುಜಿ. ಓಕೆ ಮಾತಾಜಿ. ಸೊ ಈಗ ಅರ್ಥಗಳನ್ನು ನೋಡುವ. ಪದಾರ್ಥಗಳನ್ನು. ತತ್ ಅದು ಚೇತ್ ಒಂದು ವೇಳೆ ಚೇತ್ ಒಂದು ವೇಳೆ ಜಲಸ್ಥಂ ನೀರಿನ ಮೇಲಿರುವ ಜಲಸ್ಥಂ ನೀರಿನ ಮೇಲಿರುವ ತವ ನಿನ್ನ ಸತ್ ನಿಜವಾದ ಜಗತ್ ಸಮಸ್ತ ವಿಶ್ವಕ್ಕೆ ಆಶ್ರಯವಾದ ಜಗತ್ ಸಮಸ್ತ ವಿಶ್ವಕ್ಕೆ ಆಶ್ರಯವಾದ ವಪುಹು ದಿವ್ಯ ಶರೀರವು ವಪುಹು ದಿವ್ಯ ಶರೀರವು ಕಿಂ ಏಕೆ
ಕಿಂ ಏಕೆ ಮೇ ನನಗೆ ಮೇ ನನಗೆ ನ ದೃಷ್ಟಂ ಕಾಣಲಿಲ್ಲ ನಾ ದೃಷ್ಟಂ ಕಾಣಲಿಲ್ಲ ಭಗವನ್ ಹೇ ಭಗವಂತನೇ ಭಗವನ್ ಹೇ ಭಗವಂತನೇ ತದಾ ಏವ ಆಗಲೇ ತದಾ ಏವ ಆಗಲೇ ಕಿಂ ಏಕೆ ಕಿಂ ಏಕೆ ವಾ ಅಥವಾ ವಾ ಅಥವಾ ಸುದೃಷ್ಟಂ ಸರಿಯಾಗಿ ಕಂಡು ಸುದೃಷ್ಟಂ ಸರಿಯಾಗಿ ಕಂಡು ಹೃದಿ ನನ್ನ ಹೃದಯದಲ್ಲಿ ಹೃದಿ ನನ್ನ ಹೃದಯದಲ್ಲಿ ಮೇ ನನಗೆ ಮೇ ನನಗೆ ತದಾ ಏವ ಆಗಲೇ ತದಾ ಏವ ಆಗಲೇ ಕಿಂ ಏಕೆ ಕಿಂ ಏಕೆ ನ ಇಲ್ಲ ನಾ ಇಲ್ಲ ಉ ಅಥವಾ ಉ ಅಥವಾ ಸಪದಿ ತತ್ತಕ್ಷಣ ಸಪದಿ ತತ್ಕ್ಷಣ ಏವ ನಿಜವಾಗಿಯೂ ಏವ ಪುನಃ ಮತ್ತೆ ಪುನಃ ಮತ್ತೆ ವ್ಯದರ್ಶಿ ಕಂಡಿತು ವ್ಯದರ್ಶಿ ಕಂಡಿತು. ಇಲ್ಲಿ ಭಗವಂತನಿಗೆ ಬ್ರಹ್ಮ ದೇವರು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಸೊ ನೀನು ಈ ರೂಪವನ್ನು ಇವಾಗ ಏನ್ ತೋರಿಸ್ತಾ ಇದೀಯಾ, ಇವಾಗ ಈ ಕ್ಷಣದಲ್ಲಿ ಏನ್ ರೂಪ ತೋರಿಸ್ತಾ ಇದೀಯಾ, ಇದು ನನಗೆ ಹಿಂದೆಂದೂ ಕಾಣಿಸ್ಲಿಲ್ಲ, ಏಕೆ? ಜೊತೆಗೆ ನಾನು ನಿನ್ನನ್ನು ಹುಡುಕಿದಾಗ, ನನಗೆ ಸೃಷ್ಟಿಯ ಪ್ರಾರಂಭದಲ್ಲಿ ನಾನು ನಿನ್ನನ್ನು ಹುಡುಕಿದಾಗ ನೀನು ನನಗೆ ಕಾಣಿಸ್ಲಿಲ್ಲ, ಏಕೆ ಕಾಣಿಸ್ಲಿಲ್ಲ? ಸೊ ನಂತರ ನನಗೆ ಸರಿಯಾಗಿ ಹೃದಯದಲ್ಲಿ ನೀನು ಕಾಣಿಸ್ಲಿಲ್ಲ. ಅವಾಗ ಕಂಡರೂ ಕೂಡ ಕೇವಲ ಶಬ್ದ ಕೇಳಿಸ್ತು, ಅಂದ್ರೆ ಬರೀ ತಪ ಅಂತ ಶಬ್ದ ಕೇಳಿಸ್ತು ಅಷ್ಟೇ. ಭಗವಂತನನ್ನು ಕಾಣ್ಲಿಕ್ಕೆ ಆಗ್ಲಿಲ್ಲ, ಸರಿಯಾಗಿ ಕಾಣ್ಲಿಲ್ಲ ಭಗವಂತ. ಆದರೂ ಈಗ ಇದ್ದಕ್ಕಿದ್ದಂತೆ ಭಗವಂತ ಪ್ರಕಟಗೊಂಡಿದ್ದಾನೆ. ಸೊ ಇದ್ರೆಲ್ಲ ಪ್ರಶ್ನೆಗಳನ್ನು ಬ್ರಹ್ಮದೇವರು ಭಗವಂತನಲ್ಲಿ ಕೇಳ್ತಾ ಇದ್ದಾರೆ. ಸೊ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ನನ್ನ ಪ್ರಿಯ ಪ್ರಭು, ನಿನ್ನ ದಿವ್ಯ ದೇಹವು ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯ ನೀಡಿದ್ದರೂ ವಾಸ್ತವವಾಗಿ ನೀರಿನ ಮೇಲೆ ಮಲಗಿರುವ ನಿನ್ನನ್ನು ನಾನು ಹುಡುಕಿದಾಗ ಏಕೆ ಕಾಣಲಿಲ್ಲ? ನಿನ್ನನ್ನು ನಾನು ನನ್ನ ಹೃದಯದಲ್ಲಿ ಸರಿಯಾಗಿ ಕಾಣಲಾಗದಿದ್ದರೂ ಇದ್ದಕ್ಕಿದ್ದಂತೆ ನೀನು ಏಕೆ ಪ್ರಕಟಗೊಂಡೆ? ಈಗ ರಿಪೀಟ್ ಮಾಡೋಣ. ನನ್ನ ಪ್ರಿಯ ಪ್ರಭು, ನನ್ನ ಪ್ರಿಯ ಪ್ರಭು, ನಿನ್ನ ದಿವ್ಯ ದೇಹವು ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯ ನೀಡಿದ್ದರೂ ನಿನ್ನ ದಿವ್ಯ ದೇಹವು ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯ ನೀಡಿದ್ದರೂ ವಾಸ್ತವವಾಗಿ ನೀರಿನ ಮೇಲೆ ಮಲಗಿರುವ ನಿನ್ನನ್ನು ನಾನು ಹುಡುಕಿದಾಗ ಏಕೆ ಕಾಣಲಿಲ್ಲ? ನಿನ್ನನ್ನು ನಾನು ಹುಡುಕಿದಾಗ ಏಕೆ ಕಾಣಲಿಲ್ಲ? ನಿನ್ನನ್ನು ನಾನು ನನ್ನ ಹೃದಯದಲ್ಲಿ ಸರಿಯಾಗಿ ಕಾಣಲಾಗದಿದ್ದರೂ ನಿನ್ನನ್ನು ನಾನು ನನ್ನ ಹೃದಯದಲ್ಲಿ ಸರಿಯಾಗಿ ಕಾಣಲಾಗದಿದ್ದರೂ ಇದ್ದಕ್ಕಿದ್ದಂತೆ ನೀನಾಗಿಯೇ ಏಕೆ ಪ್ರಕಟಗೊಂಡೆ? ಇದ್ದಕ್ಕಿದ್ದಂತೆ ನೀನಾಗಿಯೇ ಏಕೆ ಪ್ರಕಟಗೊಂಡೆ? ಹರೇ ಕೃಷ್ಣ ಗುರುಜಿ. ಓದ್ಲಾ ಗುರುಜಿ? ಗೀತಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದೀರಲ್ಲ, ಓದಿ. ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಬ್ರಹ್ಮನು ಇಲ್ಲಿ ವಿಶ್ವ ಸೃಷ್ಟಿಯ ಕಾಲದ ತನ್ನ ಅನುಭವವನ್ನು ಉಲ್ಲೇಖಿಸುತ್ತಿದ್ದಾನೆ. ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ ವರ್ಣಿಸಿರುವಂತೆ ಬ್ರಹ್ಮನು ನಾರಾಯಣನ ನಾಭಿಯಿಂದ ಮೂಡಿದ ನಾಳದ ಮೇಲಿರುವ ಬೃಹತ್ ಕಮಲದ ಆಸನದಲ್ಲಿ ಜನಿಸಿದನು. ಬ್ರಹ್ಮನು ತನ್ನ ನೆಲೆ, ತನ್ನ ಕಾರ್ಯ ಹಾಗೂ ತನ್ನ ನಿಜ ಸ್ವರೂಪಗಳ ಬಗೆಗೆ ದಿಗ್ಭ್ರಮೆಗೊಂಡನು. ಹೀಗಾಗಿ ಈ ಸಂಗತಿಯ ಸ್ಪಷ್ಟ ತಿಳುವಳಿಕೆಗಾಗಿ ಆತ ಶೋಧನೆ ನಡೆಸುತ್ತಾ ಕಮಲನಾಳದ ಮೂಲವನ್ನು ಹುಡುಕಲೆತ್ತಿಸಿದನು. ಆದರೆ ದೇವೋತ್ತಮ ಪುರುಷನನ್ನು ಕಾಣಲಿಲ್ಲ. ತನ್ನ ಆಸನಕ್ಕೆ ಮರಳಿದ ಬ್ರಹ್ಮನಿಗೆ ಮಾತುಗಳು ಕೇಳಿಸುತ್ತಿದ್ದರೂ ಕಣ್ಣಿಗೆ ಕಾಣಿಸದಿದ್ದ ಭಗವಂತನ ದಿವ್ಯವಾಣಿಯಿಂದ ಕಠೋರ ತಪಸ್ಸು ಮಾಡುವಂತೆ ಆದೇಶ ಬಂದು ಆತ ತಪೋನಿರತನಾದನು. ದೀರ್ಘ ಧ್ಯಾನದ ಅನಂತರ ಭಗವಂತನನ್ನು ಕಂಡರೂ ಭಗವಂತ ಮತ್ತೆ ಕೂಡಲೇ ಮಾಯವಾಗಿ ಕಾಣಿಸದಾದನು. ಇದರಿಂದಾಗಿ ಬ್ರಹ್ಮನು ದೇವೋತ್ತಮ ಪುರುಷನ ದಿವ್ಯ ಶರೀರವು ಭೌತಿಕವಾಗಿರದೆ ಅಗ್ರಾಹ್ಯ ಯೋಗ ಶಕ್ತಿಗಳಿಂದ ಕೂಡಿದ ಶಾಶ್ವತ ಆಧ್ಯಾತ್ಮ ರೂಪ ಎಂಬುದನ್ನು ಕಂಡುಕೊಂಡನು. ಅಂದರೆ ಬ್ರಹ್ಮನು ಎಲ್ಲ ಯೋಗ ಶಕ್ತಿಗಳ ಪ್ರಭುವಾದ ದೇವೋತ್ತಮ ಪುರುಷನ ಜೊತೆ ಸ್ಪರ್ಧಾತ್ಮಕ ಸವಾಲಿಗೆ ಇಳಿಯಬಾರದಿತ್ತು. ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಸೊ ಕೊನೆಯದು ಇದೆಯನ್ನು ಭಗವಂತನೊಂದಿಗೆ ಸ್ಪರ್ಧೆಗೆ ಇಳಿಬಾರದು ಅಂತೇಳಿ. ಭಗವಂತನ ಸ್ಪರ್ಧೆಯಲ್ಲಿ ಸೋಲಿಸ್ಲಿಕ್ಕೆ ಯಾರಿಗಾದ್ರೂ ಸಾಧ್ಯವಾಗುತ್ತೆಯೇ? ಇಲ್ಲ ಅಲ್ವಾ?
ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಒಂದು ಅದ್ಭುತವಾಗಿ ಒಂದು ಪರ್ಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಶ್ಲೋಕ ಕೂಡ ತುಂಬಾ ಚೆನ್ನಾಗಿದೆ. ಈ ಶ್ಲೋಕದ ಒಂದು ಅರ್ಥವನ್ನು ತಿಳ್ಕೊಳ್ಳಿಕ್ಕೆ, ಭಾವಾರ್ಥವನ್ನು ತಿಳ್ಕೊಳ್ಳಿಕ್ಕೆ ನಾವು ಇವಾಗ ಪ್ರಯತ್ನ ಮಾಡೋಣ. ಇಲ್ಲಿ ಬ್ರಹ್ಮದೇವರು ಭಗವಂತನಿಗೆ ಹೇಳ್ತಾ ಇದ್ದಾರೆ, ಇದು ಒಂದು ನಾನು ನಿನ್ನ ನಾಭಿಯಿಂದ ಹುಟ್ಟಿದ ಕಮಲದ ಮೇಲಿರುವ ಜಲದಲ್ಲಿ ನಾನು ನೆಲೆಸಿದ್ದಾಗ ಜಗತ್ತೇ ಶರೀರವಾಗುಳ್ಳ ನಿನ್ನ ಆ ದಿವ್ಯ ರೂಪವನ್ನು ನನಗೆ ಕಾಣಿಸಲಿಲ್ಲ. ಏಕೆ ಕಾಣಿಸ್ಲಿಲ್ಲ ಅಂತ ಕೇಳ್ತಾ ಇದ್ದಾನೆ, ಮೊದಲನೇ ಪ್ರಶ್ನೆ. ನಂತರ ನನ್ನ ಹೃದಯದಲ್ಲಿ ಆಗಲೇ ನೀನು ದರ್ಶನ ನೀಡಿದ್ದೆ, ಆದ್ರೆ ಸರಿಯಾಗಿ ನೀಡಲಿಲ್ಲ. ಹಾಗಿದ್ದ ಮೇಲೆ ಆ ರೂಪ ಆ ತಕ್ಷಣವೇ ಮಾಯವಾಯಿತು, ಕಣ್ಮರೆ ಆಯಿತು. ಮತ್ತೆ ಈಗ ನೀನು ಇನ್ನೊಂದು ರೂಪದಲ್ಲಿ ನನ್ನ ಮುಂದೆ ಕಾಣಿಸ್ಕೊತಾ ಇದೀಯಾ. ಸೊ ಏಕೆ ಕಾಣಿಸ್ಕೊಳ್ತಾ ಇದೀಯಾ? ಸೊ ಈ ರೀತಿಯಾಗಿ 2-3 ಪ್ರಶ್ನೆಗಳನ್ನು ಬ್ರಹ್ಮದೇವರು ಕೇಳ್ತಾರೆ. ಇಲ್ಲಿ ಬ್ರಹ್ಮದೇವರು ಕೃಷ್ಣನ ಲೀಲೆಗಳನ್ನು ನೋಡಿ ತುಂಬಾ ಮೋಹಿತರಾಗ್ತಾರೆ. ನಂತರ ಕೃಷ್ಣನ ದಿವ್ಯ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ ಬ್ರಹ್ಮದೇವರು. ಸೊ ಇಲ್ಲಿ ಮೊದಲನೇದಾಗಿ ನಾವು ಏನ್ ತಿಳ್ಕೊಬೇಕಂದ್ರೆ ಬ್ರಹ್ಮನ ಗೊಂದಲ ಮತ್ತು ವಿಸ್ಮಯ. ಬ್ರಹ್ಮದೇವರು ಸೃಷ್ಟಿಯ ಆರಂಭದಲ್ಲಿ ಮಹಾವಿಷ್ಣುವಿನ ರೂಪವನ್ನು ಧ್ಯಾನದ ಮೂಲಕ ತನ್ನ ಹೃದಯದಲ್ಲಿ ದರ್ಶನ ಮಾಡ್ತಾನೆ. ಯಾಕಂದ್ರೆ ಅವರು ಫಿಸಿಕಲ್ ಆಗಿ ಭಗವಂತನನ್ನು ಹುಡುಕೊಂಡು ಕಮಲದ ಒಂದು ದಂಟಿನ ನಾಭಿ ಎಲ್ಲಿಂದ ಬರುತ್ತೆ ಅಲ್ಲಿವರೆಗೂ ಹೋಗಿ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟರು. ಸೊ ಅಂದ್ರೆ ತಮ್ಮ ಸ್ವಂತ ಪ್ರಯತ್ನದಿಂದ ಅವರು ಎಲ್ಲಿಂದ ಬಂದಿದ್ದೀನಿ ನಾನು, ನನ್ನ ಕರ್ತವ್ಯಗಳೇನು ಎನ್ನುವುದರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ನಾನು ಎಲ್ಲಿದ್ದೇನೆ, ಈ ಕಮಲದ ದಂಟು ಎಲ್ಲಿ ಪ್ರಾರಂಭ ಆಗ್ತಾ ಇದೆ, ಎಲ್ಲಿ ಅಂತ್ಯವಾಗ್ತಾ ಇದೆ. ಸೊ ಆದ್ರೆ ಅದ್ರ ಏನು ಗೊತ್ತಾಗಲ್ಲ. ಅಲ್ಲೆಲ್ಲ ಹೋಗಿ ಅಲ್ದಾಡ್ಕೊಂಡ್ ಬರ್ತಾರೆ ವರ್ಷಾನುಗಟ್ಲೆ, ಆದ್ರೆ ಏನು ಗೊತ್ತಾಗಲ್ಲ. ಆಮೇಲೆ ಧ್ಯಾನವನ್ನು ಮಾಡ್ತಾ ಕೂತ್ಕೋತಾರೆ. ಆಗ ಬ್ರಹ್ಮದೇವರು ಸೃಷ್ಟಿ ಆರಂಭದಲ್ಲಿ ಮಹಾವಿಷ್ಣುವಿನ ರೂಪವನ್ನು ಧ್ಯಾನದ ಮೂಲಕ ದರ್ಶನ ಮಾಡ್ತಾರೆ. ಅಂದ್ರೆ ಚತುರ್ಭುಜ ಮಹಾವಿಷ್ಣುವಿನ ರೂಪವನ್ನು ಧ್ಯಾನದ ಮೂಲಕ ದರ್ಶನ ಮಾಡ್ತಾರೆ. ಆದ್ರೆ ಈಗ ಏನಾಗ್ತಾ ಇದೆ, ಕೃಷ್ಣ ಎರಡು ಕೈಗಳ ರೂಪದಲ್ಲಿ ಗೋಪಾಲಕ ಮತ್ತು ಕರುಗಳ ರೂಪದಲ್ಲಿ ಇದ್ದಾನೆ. ಸೊ ಯಾಕಂದ್ರೆ ಈ ಗೋಪಾಲಕರು ಮತ್ತು ಕರುಗಳು ಎಲ್ಲಕ್ಕೂ ಕೂಡ ಅವನೇ ಎಕ್ಸ್ಪ್ಯಾನ್ಷನ್ ಆಗಿದ್ದಾನಲ್ವ, ಭಗವಂತನ ಎಕ್ಸ್ಪ್ಯಾನ್ಷನ್ ಆಗಿರೋದ್ರಿಂದ ಭಗವಂತನೇ ಅವರೆಲ್ಲರ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಹಾಗಾಗಿ ಎಲ್ಲವೂ ತಾನೇ ಆಗಿರುವ ಈ ದಿವ್ಯ ರೂಪಗಳನ್ನು ತೋರಿಸಿದಾಗ ಬ್ರಹ್ಮದೇವರಿಗೆ ಆಶ್ಚರ್ಯ ಆಗುತ್ತೆ. ಇದೇನಪ್ಪ, ನಾನು ಎಲ್ಲಿ ಅವಸಿಟ್ಟಿದ್ನಲ್ಲ, ಗೋಪಾಲಕರು ಕರುಗಳು ಎಲ್ಲರೂ ಇಲ್ಲೇ ಇದ್ದಾರಲ್ಲ ಅಂತ ಅವನು ವಿಸ್ಮಯ ಪಡ್ತಾ ಇರುವಾಗ ಶ್ರೀಕೃಷ್ಣ ಚತುರ್ಭುಜ ರೂಪದಲ್ಲಿ ಆ ಎಲ್ಲ ಒಂದು ಗೋಪಾಲಕರು ಕರುಗಳ ಬದಲು ಚತುರ್ಭುಜ ರೂಪದಲ್ಲಿ ಅಷ್ಟು ಜಾಗದಲ್ಲಿ ಕಾಣಿಸ್ಕೊಳ್ತಾನೆ. ಸೊ ಈಗ ಬ್ರಹ್ಮದೇವರಿಗೆ, ಯಾಕಂದ್ರೆ ಈ ಚತುರ್ಭುಜ ರೂಪವನ್ನು ಮಾತ್ರ ಬ್ರಹ್ಮದೇವರು ದರ್ಶನ ಮಾಡಿರುವಂತದ್ದು. ಬ್ರಹ್ಮದೇವರು 2 ಕೈಗಳ ಸುಂದರ ರೂಪವನ್ನು ಅವರು ದರ್ಶನ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಅವರಿಗೆ ಇದು ಒಂದು ಗೊಂದಲ ಆಯ್ತು, ಇವರು ಕೃಷ್ಣನ ಇನ್ಯಾರು ಏನು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಸೊ ನಂತರ ಭಗವಂತ ಒಮ್ಮೆ ಹೃದಯದಲ್ಲಿ ಕಾಣಿಸ್ಕೊಳ್ತಾನೆ, ಬ್ರಹ್ಮದೇವರಿಗೆ ಹೃದಯದಲ್ಲಿ ಕಾಣಿಸ್ಕೊಳ್ತಾನೆ. ಸೊ ನಮ್ಮೆಲ್ಲರಲ್ಲೂ ಕೂಡ ಹೃದಯದಲ್ಲಿ ಭಗವಂತ ಇದ್ದಾನೆ, ಆದ್ರೆ ನಮ್ಮಲ್ಲಿ ಅದನ್ನು ಕಾಣುವ ಒಂದು ಶಕ್ತಿ ಇಲ್ಲ, ಕಾಣುವ ಕಣ್ಣುಗಳು ಇಲ್ಲ ನಮಗೆ. ಸೊ ಒಮ್ಮೆ ಕಣ್ಣ ಮುಂದೆ ಜಗತ್ತಿನ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಅಂದ್ರೆ ಉದಾಹರಣೆಗೆ ಭಗವಂತನು ತನ್ನ ಮಾಯೆಯಿಂದ ಸಂಪೂರ್ಣ ಜಗತ್ತಿನ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಕಣ್ಣ ಮುಂದೆ. ಸೊ ಹೇಗೆ ಮಾತೆ ಯಶೋದೆಗೆ ಸಂಪೂರ್ಣ ಬ್ರಹ್ಮಾಂಡವನ್ನು ತನ್ನ ಬಾಯಿಯಲ್ಲೇ ತೋರಿಸ್ತಾನೆ. ಸೊ ಅದರಿಂದ ಮತ್ತೊಮ್ಮೆ ಭಗವಂತ ಕಣ್ಮರೆ ಆಗ್ಬಿಡ್ತಾನೆ. ಸೊ ಈ ರೀತಿಯಾಗಿ ಮಾಯೆಯನ್ನು ಅರ್ಥ ಮಾಡ್ಕೊಳ್ಳೋದು, ಭಗವಂತನ ಈ ಮಾಯೆ ಏನಿದೆ ಇದನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಅಸಾಧ್ಯ ಇದು ಅಂತ ಬ್ರಹ್ಮ ಇಲ್ಲಿ ವಿನಮ್ರವಾಗಿ ಒಪ್ಕೊಳ್ತಾ ಇದ್ದಾನೆ. ಸೊ ಭಗವಂತನ ಲೀಲೆಗಳು ಮತ್ತು ಅವನ ದಿವ್ಯ ರೂಪಗಳು ಮಾನವನ ಅಥವಾ ದೇವತೆಗಳ ಬುದ್ಧಿಗೆ ನಿಲುಕದ್ದು ಎನ್ನುವುದನ್ನು ನಾವು ಈ ಶ್ಲೋಕದಲ್ಲಿ ತಿಳ್ಕೋಬಹುದು. ಯಾಕಂದ್ರೆ ಈ ಬ್ರಹ್ಮದೇವರು ಎಲ್ಲಾ ದೇವತೆಗಳಿಗೂ ಮೂಲ ದೇವತೆ ಅವರು, ಅಲ್ಲಿಂದ ಬ್ರಹ್ಮದೇವರಿಂದಲೇ ಎಲ್ಲ ದೇವತೆಗಳು ಬಂದಿರೋದು. ಸೊ ಅಂತಹ ದೇವತೆಗಳ ಒಂದು ಸೃಷ್ಟಿಕರ್ತನಿಗೆ ಬ್ರಹ್ಮದೇವನಿಗೆ ಭಗವಂತನ ದಿವ್ಯ ರೂಪಗಳು, ಭಗವಂತನ ಲೀಲೆಗಳು ಅರ್ಥ ಆಗ್ತಾ ಇಲ್ಲ. ಸೊ ಅದರಿಂದ ನಾವು ಕೂಡ ಈ ಕೆಲಸಗಳನ್ನು ಮಾಡಕ್ಕೆ ಹೋಗ್ಬಾರ್ದು. ಅಂದ್ರೆ ನಮ್ಮ ಸ್ವಪ್ರಯತ್ನದಲ್ಲಿ ನಾವು ಭಗವಂತನ ಹುಡುಕ್ತೀವಿ ಅನ್ನುವ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಬ್ರಹ್ಮದೇವನ ಈ ಪ್ರಶ್ನೆಗಳೇನಿದಾವೆ ಭಗವಂತನ ಅಚಿಂತ್ಯ ಶಕ್ತಿ ಮತ್ತು ಆತನನ್ನು ಒಲಿಸಿಕೊಳ್ಳುವ ಸುಲಭವಾದ ದಾರಿಯನ್ನು ತೋರಿಸ್ಕೊಡ್ತಾ ಇದ್ದಾವೆ. ಸೊ ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ಭಗವಂತನೇ, ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯ ನೀಡಿರುವ ನಿನ್ನ ಆ ದಿವ್ಯ ಶರೀರ ನಿಜವಾಗಿಯೂ ನೀರಿನ ಮೇಲೆ ಮಲಗಿರುವಾಗ ನಾನು ನಿನ್ನನ್ನು ಹುಡುಕದೆ, ಆದ್ರೆ ನೀನು ನನಗೆ ಕಾಣಿಸ್ಲಿಲ್ಲ. ಮತ್ತೆ
ನನ್ನ ಹೃದಯದಲ್ಲಿ ನಿನ್ನನ್ನು ನಾನು ಧ್ಯಾನ ಮಾಡ್ತಾ ಇದ್ದೆ. ಆದ್ರೆ ಸರಿಯಾಗಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ, ಯಾಕಂದ್ರೆ ನಾನು ನಿನ್ನನ್ನು ಮೊದಲು ನೋಡಿರ್ಲಿಲ್ವಲ್ಲ, ಅದರಿಂದ ಸರಿಯಾಗಿ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಹಠಾತ್ತನೆ ನೀನು ದರ್ಶನ ನೀಡಿದೆ, ಮತ್ತೆ ನೀನು ಕಣ್ಮರೆ ಆಗ್ಬಿಟ್ಟೆ. ಈಗ ಮತ್ತೆ ನೀನು ಈ ದರ್ಶನ ಕೊಡ್ತಾ ಇದೆಯಾ, ಇದೆಲ್ಲ ಏಕೆ, ನನಗೆ ಗೊಂದಲಮಯವಾಗಿದೆ ಅಂತ ಹೇಳ್ತಾನೆ. ಸೊ ಬ್ರಹ್ಮದೇವರ ಈ ಮಾತುಗಳು ನಾವು ಏನ್ ತಿಳ್ಕೊಬೇಕು ಅಂದ್ರೆ, ಇಲ್ಲಿ ಬ್ರಹ್ಮನು ಎರಡು ವಿಭಿನ್ನ ಪರಿಸ್ಥಿತಿಗಳನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಮೊದಲನೆಯದು ಭೌತಿಕ ಪ್ರಯತ್ನದ ವಿಫಲತೆ. ಸೊ ಬ್ರಹ್ಮದೇವರು ಹುಟ್ಟಿದಾಗ ಏನ್ ಮಾಡ್ತಾನೆ, ತನ್ನ ಮೂಲವನ್ನು ಹುಡುಕೊಳ್ಳಿಕ್ಕೆ ಕಮಲದ ನಾಳದ ಮೂಲಕ ನೀರಿನ ಆಳಕ್ಕೆ ಇಳಿದು ವರ್ಷಗಳ ಕಾಲ ಹುಡುಕ್ತಾನೆ. ಸಾವಿರಾರು ವರ್ಷಗಳ ಕಾಲ ಭಗವಂತನ ಹುಡುಕ್ತಾನೆ. ಆದ್ರೆ ಸಾವಿರಾರು ನಮ್ಮ ವರ್ಷಗಳ ಕಾಲ, ಅವನ ವರ್ಷಗಳ ಕಾಲ ಅಲ್ಲ, ನಮ್ಮ ವರ್ಷಗಳ ಕಾಲ ಇಳಿದು ಕಾಲ ಹುಡುಕಿದ್ರು ಭಗವಂತ ಸಿಗೋದಿಲ್ಲ. ಸೊ ಇದರಲ್ಲಿ ಏನ್ ನಾವು ತಿಳ್ಕೊಬೇಕು ಅಂದ್ರೆ, ನಮಗೆ ಏನ್ ತಿಳಿಯೋ ವಿಷಯ ಅಂದ್ರೆ, ಭಗವಂತನ ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಅಣುವಿನಲ್ಲೂ ಇದ್ದರೂ ಕೂಡ ನಮ್ಮ ಭೌತಿಕ ಕಣ್ಣುಗಳಿಂದ, ನಮ್ಮ ಭೌತಿಕ ಬುದ್ಧಿವಂತಿಕೆಯಿಂದ ಅಥವಾ ನಮ್ಮ ಭೌತಿಕ ವಿಜ್ಞಾನಿಗಳ ಸಂಶೋಧನೆಗಳಿಂದ ಭಗವಂತನನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ನಮ್ಮ ಸ್ವಂತ ಶಕ್ತಿಯಿಂದ ಭಗವಂತನ ಹಿಡಿಲಿಕ್ಕೆ ಹೊರಟ್ರೆ ಭಗವಂತ ಕೈಗೆ ಸಿಗೋದಿಲ್ಲ. ಸೊ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ದಿವ್ಯ ಕೃಪೆಯನ್ನು ಹೇಗೆ ಸಾಕ್ಷಾತ್ಕಾರ ಮಾಡಿಸಿಕೊಳ್ಳುವುದು ಅಂದ್ರೆ, ಯಾವಾಗ ಬ್ರಹ್ಮ ತನ್ನ ಬಾಹ್ಯವಾದ ಹುಡುಕಾಟವನ್ನು ನಿಲ್ಲಿಸಿ ಭಗವಂತನ ಆಜ್ಞೆಯಿಂದ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಮತ್ತು ಆಂತರಿಕ ಧ್ಯಾನದಲ್ಲಿ ಮುಳುಗ್ತಾನೆ, ಆಗ ಭಗವಂತನೇ ಸ್ವತಃ ಅವನ ಹೃದಯದಲ್ಲಿ ಪ್ರಕಟವಾಗಿ ದರ್ಶನವನ್ನು ಕೊಡ್ತಾನೆ. ಸೊ ಇದರ ಅರ್ಥ ಏನು ಅಂದ್ರೆ, ಭಗವಂತನ ಇಂದ್ರಿಯಗಳಿಗೆ ನಿಲುಕದವನು, ಅದರಿಂದ ಭಗವಂತನ ನಾವು ಅಧೋಕ್ಷಜ ಅಂತ ಕರಿತೀವಿ. ಮತ್ತೆ ಅವನು ಪ್ರಕಟವಾಗುವುದು ನಮ್ಮ ಯೋಗ್ಯತೆಯಿಂದಲ್ಲ, ನಮ್ಮ ಸಾಧನೆಯಿಂದಲೂ ಅಲ್ಲ, ಅವನ ಕಾಸ್ಲೆಸ್ ಮರ್ಷಿ ಅಥವಾ ಹೇತುರಹಿತ ಕೃಪೆ, ಅವ್ಯಾಜ್ಯ ಕರುಣೆಯಿಂದ ಭಗವಂತನ ದರ್ಶನ ನಮ್ಗೆ ಆಗ್ಲಿಕ್ಕೆ ಸಾಧ್ಯ. ಅದು ಯಾವಾಗ ಆಗುತ್ತೆ, ನಾವು ನಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಬಿಟ್ಟು ಶರಣಾದಾಗ ಭಗವಂತ ತನ್ನನ್ನು ತಾನೇ ನಮಗೆ ತೋರ್ಪಡಿಸಿಕೊಡ್ತಾನೆ. ಸೊ ಅದರಿಂದ ಬ್ರಹ್ಮದೇವರು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಕೃಷ್ಣ, ನಿನ್ನ ಲೀಲೆಗಳು ಅಚಿಂತ್ಯವಾದವು. ಜಗತ್ತನ್ನೆಲ್ಲ ಹೊತ್ತಿರುವ ನೀನು ಕಣ್ಣಿಗೆ ಕಾಣದೆಯೂ ಇರಬಲ್ಲೆ, ಕಣ್ಣು ಮುಚ್ಚಿ ಕುಳಿತರೆ ಹೃದಯದಲ್ಲೂ ಕಾಣಬಲ್ಲೆ, ಹೃದಯದಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯ ನಿನ್ನನ್ನು. ಅಂತಹ ನಿನ್ನ ದಿವ್ಯ ಶಕ್ತಿಯನ್ನು ಪರೀಕ್ಷಿಸ್ಲಿಕ್ಕೆ ಹೊರಟಿದ್ದ ನಾನು ಎಷ್ಟು ದೊಡ್ಡ ಮೂರ್ಖ. ಸೊ ಅದರಿಂದ ಇದು ಜ್ಞಾನಕ್ಕಿಂತ ಭಕ್ತಿ ಮತ್ತು ಶರಣಾಗತಿ ಶ್ರೇಷ್ಠ ಎನ್ನುವುದು ಈ ಶ್ಲೋಕದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಾವು ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಿಯೋಫೈಟ್ಸ್ ಅಂತ ಹೇಳ್ತೀವಿ ನಾವು, ಫಸ್ಟ್ ಲೆವೆಲ್ ಭಕ್ತರು ನಾವೆಲ್ಲ. ಸೊ ಅದರಿಂದ ನಾವು ತಿಳ್ಕೊಬೇಕಾಗಿರೋದು ಮುಖ್ಯವಾಗಿ 3 ವಿಷಯಗಳು. ನಾವು ವಿನಮ್ರತೆಯ ಪಾಠ ನಮಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾನೆ. ಬ್ರಹ್ಮದೇವರು ಅತ್ಯುನ್ನತ ಸೃಷ್ಟಿಕರ್ತನಾಗಿದ್ದರೂ ಕೂಡ ಬ್ರಹ್ಮಾಂಡಕ್ಕೆ ಭಗವಂತನ ಇಚ್ಛೆ ಮತ್ತು ಲೀಲೆಗಳ ಮುಂದೆ ನಮ್ಮ ಬುದ್ಧಿಶಕ್ತಿ ಎಷ್ಟು ಮಾತ್ರ ಮಿತಿ ಇದೆ ನಮಗೆ ಅನ್ನೋದನ್ನು ನಮ್ಗೆ ಇಲ್ಲಿ ಅರ್ಥಕೊಳ್ಳಿಕ್ಕೆ ಬ್ರಹ್ಮದೇವರು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಆರಂಭದಲ್ಲಿ ತಪಸ್ಸು ಮಾಡಿದಾಗ ದಕ್ಕಿದ ಭಗವಂತನ ದರ್ಶನ ಆಮೇಲೆ ತಕ್ಷಣ ಕಣ್ಮರೆ ಆಗುತ್ತೆ. ಇದೇ ರೀತಿಯ ನಾವು ನಾರದ ಮಹರ್ಷಿಗಳ ಇದರಲ್ಲೂ ಕೂಡ ನೋಡಿದ್ವಿ. ನಾರದ ಮಹರ್ಷಿಗಳಿಗೆ ದರ್ಶನ ಆಗುತ್ತೆ ಹೃದಯದಲ್ಲಿ, ನಂತರ ಭಗವಂತ ಕಣ್ಮರೆ ಆಗ್ಬಿಡ್ತಾನೆ. ಸೊ ಈಗ ಮತ್ತೆ ಅದೇ ರೀತಿ ಬ್ರಹ್ಮನಿಗೂ ಕೂಡ ಕಣ್ಮರೆ ಆಗ್ತಾನೆ. ಮತ್ತೆ ಈ ಗೋಕುಲದಲ್ಲಿ ಕೃಷ್ಣನಾಗಿ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಆದ್ರೆ ಈ ಕೃಷ್ಣನ ರೂಪವನ್ನು ಬ್ರಹ್ಮದೇವರು ಯಾವತ್ತೂ ನೋಡಿರ್ಲಿಲ್ಲ. ಆದ್ರಿಂದ ಬ್ರಹ್ಮದೇವರಿಗೆ ಈತನೇ ದೇವೋತ್ತಮ ಪುರುಷ ಅನ್ನು ತಿಳಿದುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಅವನಿಗೆ ಆ ದರ್ಶನ ಯಾವತ್ತೂ ಆಗಿರ್ಲಿಲ್ಲ. ಸೊ ಅದರಿಂದ ಕೃಷ್ಣನ 2 ಭುಜಗಳ ರೂಪ ದರ್ಶನ ದೇವಾನುದೇವತೆಗಳಿಗೂ ಕೂಡ ಆಗುವುದು ಕಷ್ಟ. ಸೊ ಇವೆಲ್ಲವೂ ಕೂಡ ಭಗವಂತನ ಅಚಿಂತ್ಯ ಶಕ್ತಿಗೆ ಸಾಕ್ಷಿ. ನಂತರ ದಿವ್ಯ ಶರೀರ, ಬ್ರಹ್ಮದೇವರು ಹೇಳ್ತಾರೆ, ಭೌತಿಕ ನಿಯಮಗಳಿಗೆ ಭಗವಂತನ ರೂಪ ಒಳಪಟ್ಟಿಲ್ಲ. ಅವನು ಸಚ್ಚಿದಾನಂದ ಸ್ವರೂಪ, ಶಾಶ್ವತವಾದ ದೇಹ, ಜ್ಞಾನಮಯವಾದ ದೇಹ ಮತ್ತು ಆನಂದಮಯವಾದ ದೇಹ. ಸೊ ಜೊತೆಗೆ ಎಲ್ಲಾ ಕಡೆಯಲ್ಲೂ ಇರಬಲ್ಲ ಭಗವಂತ, ಎಲ್ಲೆಡೆಯೂ ವ್ಯಾಪಿಸಬಲ್ಲ, ಏಕಕಾಲದಲ್ಲಿ ಇಲ್ಲದಂತೆಯೂ ಕೂಡ ಇರಬಲ್ಲ. ಸೊ ಅದರಿಂದ ಭಗವಂತನ ತಿಳ್ಕೊಳ್ಳಿಕ್ಕೆ 3ನೇ ಪಾಯಿಂಟ್ ಬ್ರಹ್ಮದೇವರು ಏನ್ ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ವಿನಮ್ರತೆಯ ಪಾಠ, 2ನೇದಾಗಿ ಭಗವಂತ ದಿವ್ಯ ಶರೀರವನ್ನು ಹೊಂದಿದ್ದಾನೆ, ಸಚ್ಚಿದಾನಂದ ಸ್ವರೂಪ, ನಂತರ 3ನೇದಾಗಿ ಶರಣಾಗತಿ. ತಾನು ಬ್ರಹ್ಮದೇವರು ಏನ್ ಮಾಡ್ತಾರೆ, ಕೃಷ್ಣನ ಕರುಗಳನ್ನು ಮತ್ತು ಗೋಪಾಲ ಬಾಲಕರನ್ನು ಅಪಹರಿಸಿ ತಪ್ಪು ಮಾಡಿದೆ ಅಂತ ಬ್ರಹ್ಮದೇವರಿಗೆ ಈಗ ಅರಿವಾಗುತ್ತೆ. ನಂತರ ಯೋಗೇಶ್ವರನಾದ ಕೃಷ್ಣನ ಶಕ್ತಿಯನ್ನು ಪರೀಕ್ಷಿಸಲು ಹೊಟ್ಟ ತನ್ನ ಅಹಂಕಾರ ಮತ್ತು ಮೂರ್ಖತ್ವವನ್ನು ಕ್ಷಮಿಸಬೇಕು ಅಂದ್ಬಿಟ್ಟು ಕೃಷ್ಣನ ಪಾದಗಳಿಗೆ ದಂಡವತ್ ಅಂದ್ರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಸೊ ಅದರಿಂದ ಬ್ರಹ್ಮದೇವನ ಈ ಪಶ್ಚಾತ್ತಾಪ ಮತ್ತು ಸ್ತುತಿ ಭಗವಂತನನ್ನು ಕೇವಲ ಜ್ಞಾನ ಮತ್ತು ತರ್ಕದಿಂದ ತಿಳ್ಕೊಳ್ಳಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಕೇವಲ ಭಕ್ತಿ ಮತ್ತು ಶರಣಾಗತಿಯಿಂದ ಮಾತ್ರ
ನಾವು ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಎನ್ನುವುದರ ಬಗ್ಗೆ ಈ ಶ್ಲೋಕದಲ್ಲಿ ಬ್ರಹ್ಮದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ ನೋಡೋಣ. ಶ್ಲೋಕ 16. ಅತ್ರೈವ ಮಯಾ ದಮನಾವತಾರೇ ಯಸ್ಯ ಪ್ರಪಂಚಸ್ಯ ಬಹಿಃ ಸ್ಫುಟಸ್ಯ ಕೃತ್ಸ್ನಸ್ಯ ಚಾಂತರ್ಜಠರೇ ಜನನ್ಯ ಮಾಯಾ ತ್ವಮೇವ ಪ್ರಕಟೀಕೃತಂ ತೇ. ರಿಪೀಟ್ ಮಾಡೋಣ. ಅತ್ರೈವ ಮಾಯಾದಮನಾವತಾರೇ ಅತ್ರೈವ ಮಾಯಾದಮನವತಾರೇ ಅವತಾರೇ ಅತ್ರೈವ ಮಾಯಾದಮನಾವತಾರೇ ಅತ್ರೈವ ಮಾಯಾದಮನವತಾರೇ ಯಸ್ಯ ಪ್ರಪಂಚಸ್ಯ ಬಹಿಃ ಸ್ಫುಟಸ್ಯ ಯಸ್ಯ ಪ್ರಪಂಚಸ್ಯ ಬಹಿಃಸ್ಫುಟಸ್ಯ ಅತ್ರೈವ ಮಾಯಾದಮನಾವತಾರೇ ಯಸ್ಯ ಪ್ರಪಂಚಸ್ಯ ಬಹಿಃ ಸ್ಫುಟಸ್ಯ ಅತ್ರೈವ ಮಾಯಾದಮನಾವತಾರೇ ಪ್ರಪಂಚಸ್ಯ ಬಹಿಃಸ್ಫುಟಸ್ಯ ಕೃತ್ಸ್ನಸ್ಯ ಚಾಂತಸ್ಜಠರೇ ಜನನ್ಯ ಕೃಷ್ಣಸ್ಯ ಚಾಂತರ್ಜಠರೇ ಜನನ್ಯ ಕೃತ್ಸ್ನಸ್ಯ ಚಾಂತರ್ಜಠರೇ ಜನನ್ಯ ಕೃಷ್ಣಸ್ಯ ಚಾಂತರ್ಜಠರೇ ಜನನ್ಯ ಮಾಯಾ ತ್ವಮೇವ ಪ್ರಕಟೀಕೃತಂ ತೇ. ಮಾಯಾ ತ್ವಮೇವ ಪ್ರಕಟೀಕೃತಂ ತೇ. ಮಾಯಾ ತ್ವಮೇವ ಪ್ರಕಟೀಕೃತಂ ತೇ. ಮಾಯಾ ತ್ವಮೇವ ಪ್ರಕಟೀಕೃತಂ ತೇ. ರಿಪೀಟ್ ಮಾಡ್ತಾರೆ, ಯಾರಾದ್ರೂ ಓದ್ತೀರಾ ಶ್ಲೋಕ? ಶ್ಲೋಕ 16. ಅತ್ರೈವ ಮಾಯಾಧಮನಾವತಾರೇ ಯಸ್ಯ ಪ್ರಪಂಚಸ್ಯ ಬಹಿಃಸ್ಫುಟಸ್ಯ ಕೃತ್ಸ್ನಸ್ಯ ಚಾಂತರ್ಜಠರೇ ಜನನ್ಯ ಮಾಯಾ ತ್ವಮೇವ ಪ್ರಕಟೀಕೃತಂ ತೇ. ಹರೇ ಕೃಷ್ಣ ಗುರು. ಹರೇ ಕೃಷ್ಣ. ಪ್ರಭುಜೆ ಓದಿ. ಅತ್ರೇವ ಮಾಯಾದಮನಾವತಾರೇ ಯಸ್ಯ ಪ್ರಪಂಚಸ್ಯ ಬಹಿಃಸ್ಫುಟಸ್ಯ ಕೃತ್ಸ್ನಸ್ಯ ಚಾಂತರ್ಜಠರೇ ಜನನ್ಯ ಮಾಯಾ ತ್ವಮೇವ ಪ್ರಕಟೀಕೃತಂ ತೇ. ಹರೇ ಕೃಷ್ಣ ಹರೇ ಪ್ರಭುಜೆ. ಕೃಷ್ಣ. ಅತ್ರ ಈ ಅತ್ರ ಈ ಅತ್ರ ಈ ಏವ ನಿಶ್ಚಯವಾಗಿಯೂ ಏವ ನಿಶ್ಚಯವಾಗಿಯೂ ಮಾಯಾ ದಮನ ಮಾಯೆಯನ್ನು ಅಡಗಿಸುವವನೇ ಮಾಯಾದಮನ ಮಾಯೆಯನ್ನು ಅಡಗಿಸುವವನೇ ಅವತಾರೇ ಅವತಾರದಲ್ಲಿ ಅವತಾರದಲ್ಲಿ ಈ ಖಂಡಿತವಾಗಿಯೂ ಈ ಈ ಖಂಡಿತವಾಗಿಯೂ ಅಸ್ಯ ಈ ಅಸ್ಯ ಈ ಪ್ರಪಂಚಸ್ಯ ಸೃಷ್ಟಿಸಲ್ಪಟ್ಟ ಭೌತಿಕ ಅಭಿವ್ಯಕ್ತಿಯ ಪ್ರಪಂಚಸ್ಯ ಸೃಷ್ಟಿಸಲ್ಪಟ್ಟ ಭೌತಿಕ ಅಭಿವ್ಯಕ್ತಿಯ ಬಹಿಹಿ ಹೊರಗೆ ಹೊರಗೆ ಪುಟಸ್ಯ ಸ್ಪಷ್ಟವಾಗಿ ಕಾಣುವ ಸ್ಫುಟಸ್ಯ ಸ್ಪಷ್ಟವಾಗಿ ಕಾಣುವ ಕೃತ್ಸ್ನಸ್ಯ ಸಮಗ್ರವಾದ ಕೃಷ್ಣಸ್ಯ ಸಮಗ್ರವಾದ ಚ ಮತ್ತು ಚ ಮತ್ತು ಅಂತಹ ಒಳಗೆ ಅಂತಹ ಅಂತಹ ಒಳಗೆ ಜಠರೆ ಹೊಟ್ಟೆಯಲ್ಲಿ ಜಠರೇ ಹೊಟ್ಟೆಯಲ್ಲಿ ಜನನ್ಯಾಹ ತಾಯಿಯ ಜನನ್ಯಾಹ ತಾಯಿಯ ಮಾಯಾತ್ವಂ ದಿಗ್ಭ್ರಮೆ ಹಿಡಿಸುವ ನಿನ್ನ ಶಕ್ತಿಯು ಮಾಯಾತ್ವಂ ದಿಗ್ಭ್ರಮೆ ಹಿಡಿಸುವ ನಿನ್ನ ಶಕ್ತಿಯು ಏವ ನಿಜವಾಗಿಯೂ ನಿಜವಾಗಿಯೂ ಪ್ರಕಟೀಕೃತಂ ತೋರಿಸಲ್ಪಟ್ಟಿದೆ ಪ್ರಕಟೀಕೃತಂ ತೋರಿಸಲ್ಪಟ್ಟಿದೆ ತೇ ನಿನ್ನಿಂದ. ನಿನ್ನಿಂದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಿಯ ಪ್ರಭು, ಈ ಅವತಾರದಲ್ಲಿ ನೀನು ಮಾಯೆಯ ಪರಮ ನಿಯಾಮಕನೆಂಬುದನ್ನು ಸಿದ್ಧ ಮಾಡಿರುವೆ. ನೀನೀಗ ಈ ಬ್ರಹ್ಮಾಂಡದಲ್ಲಿದ್ದರೂ ಇಡೀ ಬ್ರಹ್ಮಾಂಡ ಸೃಷ್ಟಿಯೇ ನಿನ್ನ ದೇಹದಲ್ಲಿದೆ. ಇಡೀ ವಿಶ್ವವು ನಿನ್ನೊಳಗೆ ಇರುವುದನ್ನು ನಿನ್ನ ತಾಯಿ ಯಶೋದೆಯ ಮುಂದೆ ಪ್ರದರ್ಶಿಸಿ ತೋರಿಸಿರುವೆ. ರಿಪೀಟ್ ಮಾಡುವ. ನನ್ನ ಪ್ರಿಯ ಪ್ರಭು, ನನ್ನ ಪ್ರಿಯ ಪ್ರಭು, ಈ ಅವತಾರದಲ್ಲಿ ನೀನು
ಈ ಅವತಾರದಲ್ಲಿ ನೀನು ಮಾಯೆಯ ಪರಮ ನಿಯಾಮಕನೆಂಬುದನ್ನು ಸಿದ್ಧ ಮಾಡಿರುವೆ. ಮಾಯೆಯ ಪರಮ ನಿಯಾಮಕನೆಂಬುದನ್ನು ಸಿದ್ಧ ಮಾಡಿರುವೆ. ನೀನೀಗ ಈ ಬ್ರಹ್ಮಾಂಡದಲ್ಲಿದ್ದರೂ ನೀನೀಗ ಈ ಬ್ರಹ್ಮಾಂಡದಲ್ಲಿದ್ದರೂ ಇಡೀ ಬ್ರಹ್ಮಾಂಡ ಸೃಷ್ಟಿಯೇ ನಿನ್ನ ದೇಹದಲ್ಲಿದೆ. ಇಡೀ ಬ್ರಹ್ಮಾಂಡ ಸೃಷ್ಟಿಯೇ ನಿನ್ನ ದೇಹದಲ್ಲಿದೆ. ಇಡೀ ವಿಶ್ವವು ನಿನ್ನೊಳಗಿರುವುದನ್ನು ಇಡೀ ವಿಶ್ವವು ನಿನ್ನೊಳಗಿರುವುದನ್ನು ನಿನ್ನ ತಾಯಿ ಯಶೋದೆಯ ಮುಂದೆ ಪ್ರದರ್ಶಿಸಿ ತೋರಿಸಿರುವೆ. ನಿನ್ನ ತಾಯಿ ಯಶೋದೆಯ ಮುಂದೆ ಪ್ರದರ್ಶಿಸಿ ತೋರಿಸಿರುವೆ. ಓದ್ಲ ಪ್ರಭುಜಿ ಉಮಾದೇವಿ. ಓದಿ ಮತ್ತೆ. ಭಾವಾರ್ಥ: ಬ್ರಹ್ಮನು ಇಲ್ಲಿ ಭಗವಂತನ ಅಗ್ರಾಹ್ಯ ಆಧ್ಯಾತ್ಮಿಕ ಶಕ್ತಿಯನ್ನು ವರ್ಣಿಸುತ್ತಿದ್ದಾನೆ. ನಾವು ಮನೆಯೊಳಗಡೆ ಒಂದು ಮಡಿಕೆಯನ್ನು ನೋಡಬಹುದು, ಆದರೆ ಅದೇ ಮಡಿಕೆಯನ್ನು ಮನೆಯನ್ನು ಕಾಣುವುದು ಊಹಿಸಲು ಅಸಾಧ್ಯ. ಆದರೆ ಭಗವಂತನು ತನ್ನ ಆಧ್ಯಾತ್ಮ ಶಕ್ತಿಯಿಂದ ಏಕಕಾಲದಲ್ಲಿ ಈ ಬ್ರಹ್ಮಾಂಡದಲ್ಲಿ ಗೋಚರಿಸಬಲ್ಲನು ಹಾಗೂ ತನ್ನೊಳಗೆ ಸಕಲ ಬ್ರಹ್ಮಾಂಡಗಳನ್ನು ತೋರಿಸಬಲ್ಲನು. ಶ್ರೀಕೃಷ್ಣನು ಉದರದಲ್ಲಿ ತಾಯಿ ಯಶೋದೆಯ ಕಂಡು ಬ್ರಹ್ಮಾಂಡಗಳು ಭಗವಂತನ ಒಳಗೂ ಇದ್ದವುಗಳಾಗಿದ್ದರಿಂದ ಹೊರಗಿನ ಗೀತಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಗೋಚರಿಸಬಲ್ಲನು ಹಾಗೂ ತನ್ನೊಳಗೆ ಸಕಲ ಬ್ರಹ್ಮಾಂಡಗಳನ್ನು ತೋರಿಸಬಲ್ಲನು. ಶ್ರೀಕೃಷ್ಣ ಉದರದಲ್ಲಿ ತಾಯಿ ಯಶೋದೆಯು ಕಂಡ ಬ್ರಹ್ಮಾಂಡಗಳ ಭಗವಂತನ ಒಳಗೂ ಇದ್ದವುಗಳಾಗಿದ್ದುದರಿಂದ ಹೊರಗಿನ ಮಾಯಾತ್ಮಕ ಭೌತಿಕ ಬ್ರಹ್ಮಾಂಡದಿಂದ ಅವು ಬೇರೆಯಾದಂತವು ಎಂದು ಯಾರಾದರೂ ವಾದಿಸಬಹುದು. ಆದರೆ ಇಲ್ಲಿ ಬ್ರಹ್ಮನು ಅಂತ ವಾದವನ್ನು ನಿರಾಕರಿಸುತ್ತಾನೆ. ಶ್ರೀಕೃಷ್ಣನ ಮಾಯಾದಮನ ಅಂದರೆ ಮಾಯೆಯ ಪರಮ ನಿಯಂತ್ರಕನು. ಭಗವಂತನು ಸ್ವಯಂ ಪರಮ ಯೋಗಾಶಕ್ತಿಯಿಂದ ಆತ ಮಾಯೆಯನ್ನೇ ಸ್ವತಃ ದಿಗ್ಭ್ರಮೆಗೊಳಿಸಬಹುದು. ಹೀಗಾಗಿ ಭಗವಂತನ ವಾಸ್ತವವಾಗಿ ಎಲ್ಲ ಭೌತಿಕ ಬ್ರಹ್ಮಾಂಡಗಳನ್ನು ತನ್ನ ಶರೀರದಲ್ಲಿ ತೋರಿಸಿದನು. ಇದೇ ಮಹಾತ್ವಂ ಎಂದರೆ ದೇವೋತ್ತಮ ಪರಮಪುರುಷನ ದಿಗ್ಭ್ರಮೆಗೊಳಿಸುವ ಶಕ್ತಿಯಾಗಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ಭಗವಂತನೇ, ನೀನು ಮಾಯೆಯ ಪರಮ ನಿಯಂತ್ರಕ, ಒಡೆಯ ಎಂಬುದನ್ನು ನೀನು ಅವತಾರದಲ್ಲಿ, ಕೃಷ್ಣನ ಅವತಾರದಲ್ಲಿ ಸಾಬೀತುಪಡಿಸಿದ್ದೀಯ. ನೀನು ಈಗ ಈ ಬ್ರಹ್ಮಾಂಡದ ಒಳಗಿದೀಯ, ಅಂದ್ರೆ ಬ್ರಹ್ಮದೇವರ ಚತುರ್ಮುಖ ಬ್ರಹ್ಮಾಂಡದ ಒಳಗಿದ್ದಾನೆ. ಸೊ ಅಂದ್ರೆ ಇದರಲ್ಲಿ ಕೋಟ್ಯಾಂತರ ಬ್ರಹ್ಮಾಂಡಗಳಿವೆ, ಕೋಟ್ಯಾಂತರ ಬ್ರಹ್ಮದೇವರುಗಳು ಕೂಡ ಇದ್ದಾರೆ. ಸೊ ನಮ್ಮ ಬ್ರಹ್ಮಾಂಡ ಇಲ್ಲಿ ಚತುರ್ಮುಖ ಬ್ರಹ್ಮನ ಬ್ರಹ್ಮಾಂಡ. ಈ ಚತುರ್ಮುಖ ಬ್ರಹ್ಮನ ಬ್ರಹ್ಮಾಂಡದ ಒಳಗೆ ಭೂಮಿಯ ಮೇಲೆ ಭಗವಂತ ಈಗ ತನ್ನ ದರ್ಶನವನ್ನು ಕೊಡ್ತಾ ಇದ್ದಾನೆ. ಸೊ ಈಗ ನೀನು ಈ ಬ್ರಹ್ಮಾಂಡದ ಒಳಗೆ ಇದೆಯಾ, ಆದ್ರೆ ಇಡೀ ಬ್ರಹ್ಮಾಂಡದ ಸೃಷ್ಟಿಯೇ ನಿನ್ನ ಒಳಗಿದೆ. ಅದರಿಂದ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಉದಾಹರಣೆಗೆ ನೀನು ನಿನ್ನ ತಾಯಿಯಾದ ಯಶೋದೆಯ ಮುಂದೆ ನಿನ್ನ ಹೊಟ್ಟೆ ಒಳಗಡೆ ಅಂದ್ರೆ ಪಾಯನ್ನು ತೆಗೆದು ಸಂಪೂರ್ಣ ಇಡೀ ಜಗತ್ತನ್ನು ತನ್ನ ದೇಹದಲ್ಲಿಯೇ ತೋರಿಸ್ತಾನೆ. ಸೊ ಈಗಾಗಲೇ ಅದನ್ನು ನೀನು ಪ್ರದರ್ಶಿಸಿದ್ದೀಯ. ಸೊ ಇಲ್ಲಿ ಬ್ರಹ್ಮದೇವರ ಕಣ್ಣುಗಳು ತುಂಬಿ ಬರ್ತಾ ಇದೆ, ಒಂದು ಗದ್ಗದಿತ ಭಾವದಲ್ಲಿದ್ದಾನೆ ಬ್ರಹ್ಮದೇವರು. ಇಲ್ಲಿ ಕೃಷ್ಣನ ಲೀಲೆಗಳ ಒಂದು ಅದ್ಭುತವಾದ ಒಂದು ವೈವಿಧ್ಯದ ಬಗ್ಗೆ ಕೊಂಡಾಡ್ತಾ ಇದ್ದಾನೆ. ಭಗವಂತನು ಅನಂತನು ಶಾಂತನಾದಂತೆ ನಟಿಸ್ತಾನೆ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಅಂದ್ರೆ ಕಂಟೈನರ್ ಬಿಕಮ್ಸ್ ದಿ ಕಂಟೈನ್ಡ್. ಅಂದ್ರೆ ಕಂಟೈನರ್ ಅಂದ್ರೆ ಅನಂತ ಅಂದ್ರೆ ಸಂಪೂರ್ಣ, ಅವನಿಗೆ ಅದನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿಡ್ಲಿಕ್ಕೆ, ಒಂದು ಮಡಕೆಯಲ್ಲಿ ಹಾಕಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅನಂತ ಅವನು. ಆದ್ರೆ ಒಂದು ಮಡಕೆಯಲ್ಲಿರುವಂಗೆ, ಮಡಕೆಯ ಒಳಗಡೆ ಸೇರಿಕೊಂಡಿರುವಂತೆ ನಟಿಸ್ತಾ ಇದ್ದಾನೆ. ಅಂದ್ರೆ ಬ್ರಹ್ಮಾಂಡ ಸಂಪೂರ್ಣ ಅನಂತ ಕೋಟಿ ಬ್ರಹ್ಮಾಂಡಗಳು ಭಗವಂತನಲ್ಲಿ ಇವೆ. ಆದ್ರೆ ಈಗ ಕೇವಲ ಒಂದು ಚತುರ್ಮುಖ ಬ್ರಹ್ಮನ ಬ್ರಹ್ಮಾಂಡದ ಒಳಗೆ ಇರುವಂತೆ ಅವನು ನಟಿಸ್ತಾ ಇದ್ದಾನೆ. ಅದು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಅವನು, ಆತರ ಅವನು ನಟಿಸ್ತಾ ಇದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅನಂತನಾದ ಭಗವಂತ ಶಾಂತನಾದಂತ, ಅಂದ್ರೆ ಕಂಟ್ರೋಲ್ ಆಗ್ಬಿಟ್ಟಿದ್ದಾನೆ. ಇವಾಗ ಒಂದು ಮಡಕೆ ಒಳಗಡೆ ಕಂಟ್ರೋಲ್ ಆಗ್ಬಿಟ್ಟಿದ್ದಾನೆ, ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಕಂಟ್ರೋಲ್ ಆಗ್ಬಿಟ್ಟಿದ್ದಾನೆ ಅನ್ನೋ ತರ ಒಂದು ಭಾವನೆಯನ್ನು ಭಕ್ತರಿಗೆ ಕೊಡ್ತಾ ಇದ್ದಾನೆ, ನಟಿಸ್ತಾ ಇದ್ದಾನೆ ಅಂದ್ಬಿಟ್ಟು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ದಿ ಎಂಟೈರ್ ಕಂಟೈನರ್ ಅಂದ್ರೆ ಸಂಪೂರ್ಣ ಮಡಕೆಯೇ ಇನ್ನೊಂದು ಸಣ್ಣ ಮಡಕೆ, ಸಂಪೂರ್ಣ ಬ್ರಹ್ಮಾಂಡವೇ ಒಂದು ಮಡಕೆಯಲ್ಲಿ ಬಂದ್ಬಿಟ್ಟಿದೆ. ಅಂದ್ರೆ ಕಂಟೈನ್ಡ್ ಆಗಿದೆ, ಅಂದ್ರೆ
ಆ ಮಡಕೆ ಒಳಗಡೆ ಆ ಬ್ರಹ್ಮಾಂಡದ ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಕೃಷ್ಣ ಆ ತರ ಹೇಳ್ತಾ ಇದ್ದಾನೆ. ಸೊ ಬ್ರಹ್ಮ ಹೇಳ್ತಾ ಇದ್ದಾನೆ, ನೀನು ಸ್ಥಳ ಮತ್ತು ಆಯಾಮಗಳ ನಿಯಮಕ್ಕೆ ಮೀರಿದವನು. ಅಂದ್ರೆ ಭೌತಿಕವಾಗಿ ನೋಡಿದರೆ ಕೃಷ್ಣನು ಬ್ರಹ್ಮಾಂಡದ ಒಳಗಿರುವ ಒಂದು ಪುಟ್ಟ ಮಗುವಂತೆ ನಮ್ಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಒಂದು 7-8 ವರ್ಷದ ಗೋಪಾಲಕ ಬಾಲಕನಂತೆ ಕಾಣಿಸ್ಕೊತಾ ಇದ್ದಾನೆ. ಅದ್ರ ನಿಜ ಏನು ಅಂದ್ರೆ ಇಡೀ ಬ್ರಹ್ಮಾಂಡವೇ ಭಗವಂತನ ಒಳಗಿದೆ. ಸೊ ಇಲ್ಲಿ ತಾಯಿ ಯಶೋದೆಯ ಸಾಕ್ಷಿಯನ್ನು ಕೂಡ ಬ್ರಹ್ಮದೇವರು ಕೊಡ್ತಾ ಇದ್ದಾರೆ. ಕೃಷ್ಣ ಮಣ್ಣು ತಿಂತಾನೆ, ಇಲ್ಲಿ ನಾವು ಓದಿದ್ದೇವೆ. ತಾಯಿ ಯಶೋದೆ ಬಾಯಿ ತೆರೆಯಲ್ಲಿ ಹೇಳ್ತಾಳೆ, ಆಗ ಬಾಲಕೃಷ್ಣ ತನ್ನ ಪುಟ್ಟ ಬಾಯೊಳಗೆ ಸಂಪೂರ್ಣ ಜಗತ್ತು, ಗ್ರಹಗಳು, ನಕ್ಷತ್ರಗಳು, ಸೂರ್ಯ ಚಂದ್ರರು ಸೇರಿದಂತೆ ಸಂಪೂರ್ಣ ಬ್ರಹ್ಮಾಂಡವನ್ನೇ ತೋರಿಸ್ತಾನೆ. ಅಂದ್ರೆ ಈ ಬ್ರಹ್ಮಾಂಡವನ್ನೆಲ್ಲ ತೋರಿಸ್ಬಿಡ್ತಾನೆ. ಅಂದ್ರೆ ಆ ಮೂಲಕ ತಾನು ಕೇವಲ ಮಣ್ಣಿನ ಮಗುವಲ್ಲ, ಮಣ್ಣನ್ನೇ ಸೃಷ್ಟಿಸಿದ ಜಗತ್ತಿನ ಒಡೆಯ ನಾನು ಅಂದ್ಬಿಟ್ಟು ಕೃಷ್ಣ ತನ್ನ ತಾಯಿಗೆ ತೋರಿಸ್ಕೊಡ್ತಾ ಇದ್ದಾನೆ. ಸೊ ಆದ್ರೆ ತನ್ನ ತಾಯಿಗೆ ಕೃಷ್ಣ ಅದನ್ನು ತಾಯಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಏನ ತಮಾಷೆ ಮಾಡ್ತಾ ಇದ್ದಾನೆ ಇವನು, ಮೂಲತಃ ನನ್ನ ಸಣ್ಣ ಮಗು ಅಷ್ಟೇ ತಾಯಿಯ ವಾತ್ಸಲ್ಯ ಭಾವದಲ್ಲಿ ನೋಡ್ತಾನೆ. ಆದ್ರೆ ಬ್ರಹ್ಮನಿಗೆ ಅದು ಅರ್ಥ ಆಗುತ್ತೆ. ಬ್ರಹ್ಮ ಅನ್ಕೋತಾನೆ ಇವಾಗ, ಆ ಮೂಲಕ ತಾನು ಈ ಮಣ್ಣನ್ನು ಸೃಷ್ಟಿಸಿದ್ದವನೇ ನಾನು, ಜಗತ್ತಿನ ಒಡೆಯ, ಈ ಮಣ್ಣಿನ ಸಂಪೂರ್ಣ ಜಗತ್ತಿನ ಒಡೆಯ ನಾನೇ ಎನ್ನುವುದನ್ನು ನೀನು ಸಾಬೀತುಪಡಿಸಿದ್ದೀಯಾ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬ್ರಹ್ಮದೇವರು ಕೃಷ್ಣನ ಸೇವಕ, ಕೃಷ್ಣನ ಭಕ್ತ. ಆದ್ರೆ ಯಶೋಧ ತಾಯಿ, ಯಶೋಧ ಮಾತೆ, ಅವಳು ಕೂಡ ಕೃಷ್ಣನ ಭಕ್ತನೇ. ಆದ್ರೆ ಅವಳು ಸಂಪೂರ್ಣ ವಾತ್ಸಲ್ಯ ಭಾವದಲ್ಲಿದ್ದಾಳೆ. ಅವಳಿಗೆ ಈ ಜಗದೊಡೆಯ ಎಲ್ಲ ಅರ್ಥ ಆಗೋದಿಲ್ಲ. ನೀನು ಜಗದೊಡೆಯ ಇರ್ಬೋದು, ಏನಾದ್ರೂ ಆಗಿರ್ಬೋದು, ಈಗ ತುಂಟತನ ಮಾಡಿದ್ಯಾ ತಗೋಪೆಟ್ಟು ಅಷ್ಟೇ. ಸೊ ತಾಯಿ ಯಶೋದೆ ಅಷ್ಟೇ ಚಿಂತೆ ಮಾಡೋದು, ನೀನು ನನ್ನ ಮಗ, ನೀನು ತಪ್ಪು ಮಾಡಿದೀಯಾ, ನೀನು ತಪ್ಪು ಮಾಡಿದಾಗ ಶಿಕ್ಷಿಸುವುದು ನನ್ನ ಕೆಲಸ, ನಾನು ಇವಾಗ ನಿನಗೆ ಕಟ್ಟಾಕ್ತೇನೆ ಅಂದ್ಬಿಟ್ಟು ಜಗತ್ತಿನ ಒಡೆಯನಾದ ಶ್ರೀಕೃಷ್ಣನನ್ನು ಇದು ಕಲ್ಲಿಗೆ ಕಟ್ಟಿ ಹಾಕ್ತಾರೆ. ಸೊ ಈ ರೀತಿಯಾಗಿ ಬ್ರಹ್ಮದೇವರು ಅದನ್ನು ನೆನೆಸ್ಕೊಂಡು, ಮಣ್ಣಿನ ಮಗು ಅಲ್ಲ ನೀನು, ಸಂಪೂರ್ಣ ಮಣ್ಣನ್ನೇ ಸೃಷ್ಟಿಸಿದ ನಾನು ಎನ್ನುವುದನ್ನು ಸಾಬೀತುಪಡಿಸಿದ್ದೀಯಾ ಅಂತ ಹೇಳ್ತಾನೆ. ಸೊ ನಂತರ ಬ್ರಹ್ಮದೇವರು ಹೇಳ್ತಾರೆ, ನೀನು ಮಾಯಾಧೀಶ ಕೃಷ್ಣ. ಅಂದ್ರೆ ನಾನು ಸೃಷ್ಟಿಕರ್ತ, ನಾನೇ ಮಾಯೆಯನ್ನು ಸೃಷ್ಟಿಸಬಲ್ಲವನು ಎನ್ನುವ ಅಹಂಕಾರ ಬ್ರಹ್ಮನಿಗಿತ್ತು. ಸೊ ಅದರಿಂದ ಆ ಮಾಯೆಯಿಂದ ಅವನೇನ್ ಮಾಡ್ತಾನೆ, ಕೃಷ್ಣನ ಕರುಗಳನ್ನು ಮತ್ತು ಗೋಪಾಲಕ ಸ್ನೇಹಿತರನ್ನು ಬಚ್ಚಿಡ್ತಾನೆ. ಆದ್ರೆ ಇಲ್ಲಿ ಕೃಷ್ಣ ಏನ್ ಮಾಡಿದ್ದಾನೆ, ಪ್ರತಿಯೊಂದು ಕರುವಿನ ರೂಪದಲ್ಲೂ, ಪ್ರತಿಯೊಂದು ಗೋಪಾಲಕನ ರೂಪದಲ್ಲೂ ತನ್ನನ್ನು ತಾನೇ ಪ್ರಕಟವಾಗಿ ಬ್ರಹ್ಮ ಏನು ಮಾಯೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ, ಆ ಮಾಯೆ ಡಬಲ್ ಮಾಯೆ ಮಾಡ್ಬಿಟ್ಟ ಬ್ರಹ್ಮ. ಸೊ ಹೀಗಾಗಿ ಬ್ರಹ್ಮ ಒಪ್ಕೋತಾ ಇದ್ದಾನೆ, ಭಗವಂತ ನೀನು ಮಾಯೆಗೆ ಒಳಪಡುವುದಲ್ಲ, ಆದ್ರೆ ಮಾಯೆಯನ್ನೇ ಆಟ ಆಡಿಸುವ ಸೂತ್ರಧಾರ ನೀನು ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ಭಗವಂತ ಬ್ರಹ್ಮದೇವರು ಭಗವಂತನಿಗೆ ಶರಣಾಗತರಾಗಿ ಈ ಮಾತನ್ನು ಹೇಳ್ತಾ ಇದ್ರು. ಸೊ ಇಲ್ಲಿ ಬ್ರಹ್ಮದೇವರು ಭಗವಂತನ ಅಚಿಂತ್ಯ ಶಕ್ತಿಯನ್ನು ಅತ್ಯಂತ ತಾರ್ಕಿಕವಾಗಿ ಮತ್ತು ಮಾರ್ಮಿಕವಾಗಿ ವಿವರಿಸುವ ಈ ಶ್ಲೋಕದಲ್ಲಿ ತುಂಬಾ ಉತ್ತಮವಾಗಿ ಹೇಳಿದೆ, ಮಾಯಾ ದಮನ ಅಂತ ಹೇಳಿದೆ. ಸೊ ಇಲ್ಲಿ ಈ ವಿವರಣೆ ನಾವು ಭಾವಾರ್ಥ ನೋಡುವುದಾದ್ರೆ, ಅಚಿಂತ್ಯ ಭೇದ ತತ್ವವನ್ನು ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಚೈತನ್ಯ ಮಹಾಪ್ರಭುಗಳು ಹೇಳಿದ ಅಚಿಂತ್ಯ ಭೇದ ತತ್ವ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಭಗವಂತನ ಅನಂತ ಲೀಲೆಗಳ ವಾಸ್ತವಿಕತೆ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇದು ಮಡಕೆ ಮತ್ತು ಮನೆಯ ಉದಾಹರಣೆ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಭೌತಿಕ ಜಗತ್ತಿನ ನಿಯಮಗಳ ಪ್ರಕಾರ ದೊಡ್ಡ ವಸ್ತು ಸಣ್ಣ ವಸ್ತುವಿನೊಳಗೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂದ್ರೆ ಒಂದು ಸಂಪೂರ್ಣ ಬ್ರಹ್ಮಾಂಡವನ್ನು ಒಂದು ಮಡಕೆಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದು ಬ್ರಹ್ಮಾಂಡ ತುಂಬಾ ದೊಡ್ಡ ವಸ್ತು, ಆದ್ರೆ ಮಡಕೆ ಒಂದು ತುಂಬಾ ಸಣ್ಣ ವಸ್ತು, ಒಂದು ಸಣ್ಣ ಬಿಂದುಗೂ ಕೂಡ ಸಮಾನ ಇಲ್ಲ ಅದು. ಆದ್ರೆ ಆ ತರ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಭೌತಿಕ ತರ್ಕದ ಜಗತ್ತಿನ ನಿಯಮಗಳ ಪ್ರಕಾರ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಕೃಷ್ಣನ ವಿಷಯದಲ್ಲಿ ಈ ಲೌಕಿಕ ತರ್ಕಗಳು ಮತ್ತು ಭೌತ ವಿಜ್ಞಾನದ ಫಿಸಿಕಲ್ ಸೈನ್ಸ್ ಏನಿದೆ, ಈ ಯಾವುದೇ ನಿಯಮಗಳು ಅನ್ವಯಿಸುವುದಿಲ್ಲ. ಅವನು ಏಕಕಾಲದಲ್ಲಿ ಮಡಕೆಯ ಒಳಗೂ ಇದ್ದಾನೆ ಮತ್ತು ಮಡಕೆ ಹೊರಗಡೂ ಇದ್ದಾನೆ. ಅಂದ್ರೆ ಮಡಕೆಯನ್ನು ಬ್ರಹ್ಮಾಂಡ ಅಂತ ತಗೊಂಡ್ರೆ, ನಾವು ಬ್ರಹ್ಮದೇವರ ಬ್ರಹ್ಮಾಂಡ ಅಂತ ತಗೊಂಡ್ರೆ, ಆ ಮಡಕೆಯ ಒಳಗೂ ಇದ್ದಾನೆ, ಅಂದ್ರೆ ಬ್ರಹ್ಮಾಂಡದ ಒಳಗೂ ಇದ್ದಾನೆ. ಮತ್ತು ಸಂಪೂರ್ಣ ಬ್ರಹ್ಮಾಂಡವೇ ಅನಂತ ಕೋಟಿ ಬ್ರಹ್ಮಾಂಡಗಳು ಭಗವಂತನ ಒಳಗೆ ಇದ್ದಾವೆ. ಸೊ ಇದು ಭ್ರಮೆ ಅಲ್ಲ, ಇದು ಸತ್ಯ, ಇದು ಮಾಯಾದಮನ. ಯಶೋದೆ ಕೃಷ್ಣನ ಬಾಯಲ್ಲಿ ನೋಡಿದ್ದು ಒಂದು ಕಾಲ್ಪನಿಕ ಚಿತ್ರ ಅಥವಾ ಭ್ರಮೆ ಅಲ್ಲ, ಇಲ್ಯೂಷನ್ ಅಲ್ಲ. ಅದು ಅವನು ಕೃಷ್ಣ ಮಾಯೆಯ ಒಡೆಯನಾಗಿರುವುದರಿಂದ ಹೊರಗಿರುವ ಅಸಲಿ ಭೌತಿಕ ಜಗತ್ತನ್ನೇ ಅವನು ತನ್ನ ತಾಯಿಗೆ ಬಹಳ ಯಥಾವತ್ತಾಗಿ ತೋರಿಸ್ತಾನೆ. ಸೊ ನಂತರ ಮಾಯಾತ್ಪಂ ಅಂತ ಇಲ್ಲಿ ಒಂದು ಶಬ್ದ ಇದೆ ಈ ಶ್ಲೋಕದಲ್ಲಿ. ಮಾಯೆಯು ಇಡೀ ಜಗತ್ತನ್ನು ಭ್ರಮೆಯಲ್ಲಿಡುತ್ತೆ, ಆದ್ರೆ ಕೃಷ್ಣ ಆ ಮಾಯೆಯನ್ನೇ ಭ್ರಮೆಗೊಳಿಸುವ ಮಾಯಾತ್ಪಂ ಅಚಿಂತ್ಯವಾದ ಶಕ್ತಿಯನ್ನು ಹೊಂದಿದ್ದಾನೆ. ಸೊ ಅದರಿಂದ ಬ್ರಹ್ಮದೇವರು
ಕೃಷ್ಣನ ಈ ಶಕ್ತಿಯನ್ನು ಕಂಡು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾಗಿದ್ದಾರೆ ಮತ್ತು ಭಗವಂತನ ಲೀಲೆಗಳನ್ನು ತನ್ನ ಭೌತಿಕ ಬುದ್ಧಿಯಿಂದ ಅಳಿಯಲು ಹೊರಟ ತನ್ನ ಮಿತಿಯನ್ನು ಅವನು ಕೊಡ್ತಾ ಇದ್ದಾನೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 17. ಯಸ್ಯ ಕುಕ್ಷಾವಿದಂ ಸರ್ವಸಾತ್ಮಂ ಭಾತಿ ಯಥಾ ತಥಾ ತಜ್ಜಯಸ್ಪೀಹ ತತ್ ಸರ್ವಂ ಕಿಮಿದಂ ಮಾಯಯಾ ವಿನಾ. ರಿಪೀಟ್ ಮಾಡೋಣ. ಯಸ್ಯ ಕುಕ್ಷಾವಿದಂ ಸರ್ವಸಾತ್ಮ ಭಾತಿ ಯಥಾ ತಥಾ. ಯಸ್ಯ ಕುಕ್ಷಾವಿದಂ ಸರ್ವಂ ಸಾತ್ಮಂ ಭಾತಿ ಯಥಾ ತಥಾ. ಯಸ್ಯ ಕುಕ್ಷಾವಿದಂ ಸರ್ವಸಾತ್ಮ ಭಾತಿ ಯಥಾ ತಥಾ. ಯಸ್ಯ ಕುಕ್ಷಾವಿದಂ ಸರ್ವಂ ಭಾತಿ ಯಥಾ ತಥಾ. ತತ್ವಯಿ ಅಪಿ ಈಹ ತತ್ ಸರ್ವಂ ಕಿಮಿದಂ ಮಾಯಯಾ ವಿನಾ. ತತ್ವಯಿ ಅಪಿ ಇಹ ತತ್ ಸರ್ವಂ ಕಿಮಿದಂ ಮಾಯಯಾ ವಿನಾ. ಯಸ್ಯ ಯಾರ ಕುಕ್ಷೌ ಹೊಟ್ಟೆಯಲ್ಲಿ ಇದಂ ಈ ವಿಶ್ವ ಅಭಿವ್ಯಕ್ತಿಯು ಸರ್ವಂ ಎಲ್ಲವೂ ಸ ಆತ್ಮಂ ನಿನ್ನೊಳಗೊಂಡು ಭಾತಿ ಗೋಚರಿಸುತ್ತಿದೆ. ಯಥಾ ಹೇಗೋ ತಥಾ ಹಾಗೆ ತತ್ ಆ ತ್ವಯಿ ನಿನ್ನಲ್ಲಿ ಅಪಿ ಆದರೂ ಬಹಿರಂಗವಾಗಿ ಇಲ್ಲಿ ಇಹ ಬಹಿರಂಗವಾಗಿ ಇಲ್ಲಿ ಸಾರಿ ತತ್ ಆ ವಿಶ್ವ ಅಭಿವ್ಯಕ್ತಿಯು ಸರ್ವಂ ಸಮಗ್ರವು ಏನು ಇದಂ ಈ ಮಾಯೆಯ ಅಚಿಂತ್ಯವಾದ ನಿನ್ನ ಶಕ್ತಿಯ ಪ್ರಭಾವವು ವಿನಾ ಇಲ್ಲದೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನೀನು ಸೇರಿ ಇಡೀ ವಿಶ್ವವು ಹೇಗೆ ನಿನ್ನ ಉದರದಲ್ಲಿ ಪ್ರದರ್ಶಿತವಾಯಿತೋ ಹಾಗೆಯೇ ಈಗ ಇಲ್ಲಿ ಬಾಹ್ಯದಲ್ಲಿ ಅದೇ ರೂಪದಲ್ಲಿ ಪ್ರಕಟವಾಗಿದೆ. ನಿನ್ನ ಅಗ್ರಾಹ್ಯ ಶಕ್ತಿಯಿಂದ ವ್ಯವಸ್ಥಿತವಾಗುವ ಹೊರತು ಇಂತಹ ಸಂಗತಿಗಳು ಸಂಭವಿಸುವುದು ಹೇಗೆ ಸಾಧ್ಯ? ರಿಪೀಟ್ ಮಾಡುವ. ನೀನು ಸೇರಿ ಈ ಇಡೀ ವಿಶ್ವವು ಹೇಗೆ ನಿನ್ನ ಉದರದಲ್ಲಿ ಪ್ರದರ್ಶಿತವಾಯಿತೋ ಹಾಗೆಯೇ ಈಗ ಇಲ್ಲಿ ಬಾಹ್ಯದಲ್ಲಿ ಅದೇ ರೂಪದಲ್ಲಿ ಪ್ರಕಟವಾಗಿದೆ. ನಿನ್ನ ಅಗ್ರಾಹ್ಯ ಶಕ್ತಿಯಿಂದ ವ್ಯವಸ್ಥಿತವಾಗುವ ಹೊರತು ಇಂತಹ ಸಂಗತಿಗಳು ಸಂಭವಿಸುವುದು ಹೇಗೆ ಸಾಧ್ಯ? ಭಾವಾರ್ಥ ಸಣ್ಣದಿದೆ, ನಾನೇ ಓದ್ತೀನಿ. ಶ್ರೀಲ ಪ್ರಭುಪಾದರು ಕೃಷ್ಣ ದೇವೋತ್ತಮ ಪರಮಪುರುಷ ಎಂಬ ಗ್ರಂಥದಲ್ಲಿ ಈ ಶ್ಲೋಕವನ್ನು ಕುರಿತು ಹೀಗೆ ವ್ಯಾಖ್ಯಾನಿಸುತ್ತಾರೆ. ದೇವೋತ್ತಮ ಪರಮಪುರುಷನ ಅಗ್ರಾಹ್ಯ ಶಕ್ತಿಯನ್ನು ಅಂಗೀಕರಿಸದೆ ಯಾರಾದರಾಗಲಿ ವಸ್ತುಗಳನ್ನು ಅವುಗಳ ಯಥಾರೂಪದಲ್ಲಿ ವಿವರಿಸಲಾರರು ಎಂದು ಇಲ್ಲಿ ಬ್ರಹ್ಮನು ಒತ್ತಿ ಹೇಳ್ತಾ ಇದ್ದಾನೆ ಅಂತ ಶ್ರೀಲ ಪ್ರಭುಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೀನು ಸೇರಿದಂತೆ ಈ ಇಡೀ ಬ್ರಹ್ಮಾಂಡವು ಅಂದು ಅಂದ್ರೆ ತಾಯಿಯ
ಯಶೋದೆಯ ಲೀಲೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದು ನಿನ್ನ ಉದರದೊಳಗೆ ಹೇಗೆ ಪ್ರದರ್ಶಿಸಲ್ಪಟ್ಟಿತ್ತೋ ಹಾಗೆ ಅದು ಇಲ್ಲೂ ಹೊರಗಡೆ ಕೂಡ ಸಹ ತದ್ವಿದ್ ಅದೇ ರೂಪದಲ್ಲಿ ಪ್ರಕಟಗೊಂಡಿದೆ. ಸೊ ನಿನ್ನ ಅಚಿಂತ್ಯ ಶಕ್ತಿಯ ಒಂದು ಯೋಜನೆ ಇಲ್ಲದಿದ್ರೆ ಇಂತಹ ವಿಸ್ಮಯಗಳು ಹೇಗೆ ತಂತಾನೆ ಸಂಭವಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಅದರಿಂದ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ ತಮ್ಮ ಪುಸ್ತಕದಲ್ಲಿ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಅಂಡ್ ಕೃಷ್ಣ, ದಿ ಸುಪ್ರೀಂ ಪರ್ಸನಾಲಿಟಿ ಅಂದ್ರೆ ಕೃಷ್ಣ ಪುಸ್ತಕದಲ್ಲಿ ಏನ್ ಬರೆದಿದ್ದಾರೆ ಶ್ರೀಲ ಪ್ರಭುಪಾದರು, ಅವ್ರು ಏನ್ ಹೇಳ್ತಾರೆ ಈ ಶ್ಲೋಕದ ಬಗ್ಗೆ, ಪರಮಪುರುಷ ಭಗವಂತನ ಅಚಿಂತ್ಯ ಶಕ್ತಿಯನ್ನು ಒಪ್ಪಿಕೊಳ್ಳದ ಹೊರತು ಈ ಜಗತ್ತಿನಲ್ಲಿರುವ ಸಂಗತಿಗಳನ್ನು ಅವು ಹೇಗಿವೆಯೋ ಹಾಗೆ ವಿವರಿಸಲು ಯಾರಿಗೂ ಸಾಧ್ಯವಿಲ್ಲ ಎಂಬುದನ್ನು ಬ್ರಹ್ಮದೇವರು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂದ್ರೆ ಶ್ರೀಲ ಪ್ರಭುಪಾದರ ಕಾಮೆಂಟ್ರಿಯಿಂದ ಮತ್ತು ಬ್ರಹ್ಮದೇವರ ಒಂದು ಪ್ರಾರ್ಥನೆಯಿಂದ ಇಲ್ಲಿ ಬ್ರಹ್ಮದೇವರು ಭಗವಂತನ ಅಚಿಂತ್ಯ ಶಕ್ತಿ ಅಂದ್ರೆ ಅಚಿಂತ್ಯ ಅಂದ್ರೆ ಚಿಂತ್ಯ ಅಂದ್ರೆ ನಾವು ಚಿಂತಿಸಬಹುದು, ಸುಲಭವಾಗಿ ಚಿಂತಿಸಬಹುದು. ಅಚಿಂತ್ಯ ಅಂದ್ರೆ ನಮ್ಮ ಚಿಂತೆಗೆ ನಮ್ಮ ಚಿಂತೆಗೆ ನಿಲುಕದ ದಿವ್ಯ ಶಕ್ತಿ ಅಂದ್ರೆ ಮಾನವ ಬುದ್ಧಿಗೆ ನಿಲುಕದೇ ಇರುವಂತಹದ್ದು. ಸೊ ಅದನ್ನ ಅಚಿಂತ್ಯ ಶಕ್ತಿ ಅಂತಾರೆ. ಸೊ ಅದರಿಂದ ಇಲ್ಲಿ ಬ್ರಹ್ಮದೇವರು ಇಲ್ಲಿನ ಭಗವಂತನ ಅಚಿಂತ್ಯ ಶಕ್ತಿಯ ಮಹತ್ವವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಇವಾಗ, ಮತ್ತು ಅದರ ಬಗ್ಗೆ ಈಗ ಅವರು ಹೇಳ್ತಾ ಇದ್ದಾರೆ. ಸೊ ಒಳಗೂ ಅದೇ ಹೊರಗೂ ಅದೇ. ಸೊ ತಾಯಿ ಯಶೋದೆ ಕೃಷ್ಣನ ಉದರದೊಳಗೆ ಇಡೀ ಬ್ರಹ್ಮಾಂಡವನ್ನು ಮತ್ತು ಆ ಬ್ರಹ್ಮಾಂಡದ ಒಳಗಿದ್ದ ಬಾಲಕೃಷ್ಣನನ್ನು ಮತ್ತು ತನ್ನನ್ನು ಕೂಡ ನೋಡ್ತಾಳೆ. ಸೊ ಈ ಬ್ರಹ್ಮಾಂಡವನ್ನು ನೋಡ್ತಾಳೆ, ಆ ಬ್ರಹ್ಮಾಂಡದ ಒಳಗಿದ್ದ ತನ್ನ ಮಗು ಬಾಲಕೃಷ್ಣ ಮತ್ತು ತನ್ನನ್ನು ಕೂಡ ಮಗುವಿನ ಜೊತೆ ನೋಡ್ತಾಳೆ. ಸೊ ಈಗ ಹೊರಗೆ ನೋಡುತ್ತಿರುವ ಬ್ರಹ್ಮಾಂಡವು ಕೂಡ ಅದೇ ಆಗಿದೆ, ಅಂದ್ರೆ ಅದೇ ರೀತಿಯ ಪರಿಸ್ಥಿತಿಯ ಬ್ರಹ್ಮ ಕೂಡ ನೋಡ್ತಾ ಇದ್ದಾನೆ. ಅಂದ್ರೆ ಸಂಪೂರ್ಣ ಬ್ರಹ್ಮಾಂಡವನ್ನು ಬ್ರಹ್ಮ ನೋಡ್ತಾನೆ, ಯಾಕಂದ್ರೆ ಅವನು ಬ್ರಹ್ಮಾಂಡದ ಒಡೆಯ, ಸಂಪೂರ್ಣ ಬ್ರಹ್ಮಾಂಡಕ್ಕೆ ಬ್ರಹ್ಮದೇವರು. ಆ ಬ್ರಹ್ಮಾಂಡವನ್ನು ಅವನು ನೋಡ್ತಾ ಇದ್ದಾನೆ, ಮತ್ತು ಆ ಬ್ರಹ್ಮಾಂಡದೊಳಗೆ ಒಂದು ಸಣ್ಣ ಮಗು ಮತ್ತು ಅದರ ಮಗು ಆ ಕೃಷ್ಣನ ಮುಂದೆ ತನ್ನನ್ನು ತಾನೇ ನೋಡ್ತಾ ಇದ್ದಾನೆ. ಸೊ ಇದೇ ರೀತಿ ಯಾವ ರೀತಿ ತಾಯಿ ತನ್ನ ಇಡೀ ಬ್ರಹ್ಮಾಂಡವನ್ನು ಮತ್ತು ಬ್ರಹ್ಮಾಂಡದ ಒಳಗಿದ್ದ ಬಾಲಕೃಷ್ಣ ಮತ್ತು ತನ್ನನ್ನು ನೋಡಿದ್ಲೋ, ಈಗ ಅದೇ ಒಂದು ಲೀಲೆಯನ್ನು ಬ್ರಹ್ಮದೇವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಭಗವಂತನಿಗೆ ಒಳಗೂ ಹೊರಗೂ ಭೇದವಿಲ್ಲ. ಸೊ ಬ್ರಹ್ಮಾಂಡದ ಹೊರಗೂ ಕೃಷ್ಣನ ನೋಡ್ತಾ ಇದ್ದಾರೆ, ಬ್ರಹ್ಮಾಂಡದ ಒಳಗೆ ಕೃಷ್ಣನ ಮುಂದೆ ತಾನು ನಿಂತಿರುವುದನ್ನು ಕೂಡ ಬ್ರಹ್ಮದೇವರು ನೋಡ್ತಾ ಇದ್ದಾರೆ. ಹೇಗೆ ತಾಯಿ ಯಶೋದೆ ಒಂದು ದಿಗ್ಭ್ರಮೆಗೊಂಡಿದ್ಲು, ಅದೇ ರೀತಿ ಬ್ರಹ್ಮದೇವರು ಕೂಡ ದಿಗ್ಭ್ರಮೆಗೊಂಡಿದ್ದಾರೆ. ಸೊ ಇಲ್ಲಿ ಲೌಕಿಕ ವಿಜ್ಞಾನದ ಮತ್ತು ತರ್ಕದ ಮಿತಿ, ಭೌತಿಕ ತರ್ಕ ಅಥವಾ ಆಧುನಿಕ ವಿಜ್ಞಾನದ ನಿಯಮಗಳ ಮೂಲಕವಾಗಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಅಂದ್ರೆ ಒಂದು ವಸ್ತುವಿನ ಒಳಗೆ ಇಡೀ ಜಗತ್ತು ಇರ್ಲಿಕ್ಕೆ ಹೇಗೆ ಸಾಧ್ಯ, ಅಂದ್ರೆ ಒಂದು ಸಣ್ಣ ಒಂದು ಮಡಕೆ ಒಳಗಡೆ ಇಡೀ ಜಗತ್ತು ಇರ್ಲಿಕ್ಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆಗೆ ಇದು ಲೌಕಿಕ ಪ್ರಶ್ನೆ. ಈ ತರ ಲೌಕಿಕ ಪ್ರಶ್ನೆಗಳಿಗೆ ನಮಗೆ ಲೌಕಿಕ ಬುದ್ಧಿಯಲ್ಲಿ ಉತ್ತರ ಸಿಗೋದಿಲ್ಲ. ಸೊ ಅದರಿಂದ ಲೌಕಿಕ ಪ್ರಶ್ನೆಯ ಸರಿ ತಪ್ಪು ಅದು, ಆದ್ರೆ ನಾವು ಯಾವಾಗ ಭಗವಂತನಿಗೆ ಸರೆಂಡರ್ ಆಗ್ತೇವೆ ಈ ತರ ಪ್ರಶ್ನೆಗಳೇ ನಮ್ಮಲ್ಲಿ ಉದ್ಭವ ಆಗುದಿಲ್ಲ. ಸೊ ಅದರಿಂದ ಈ ಪ್ರಶ್ನೆಯ ತಪ್ಪು, ನಾವು ಯಾವಾಗ ಭಗವಂತನ ಪರವಾಗಿ ಮಾತಾಡ್ತೀವಿ. ಸೊ ಅದರಿಂದ ಅದು ನಮಗೆ ಈ ಲೌಕಿಕ ಬುದ್ಧಿಯಲ್ಲಿ ಉತ್ತರ ಸಿಗೋದಿಲ್ಲ. ಸೊ ನಂತರ ಅಚಿಂತ್ಯ ಶಕ್ತಿಯೇ ಪರಮ ಸತ್ಯ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ, ಅಂದ್ರೆ ಈ ಸೃಷ್ಟಿಯ ರಹಸ್ಯಗಳನ್ನು ಮತ್ತು ಭಗವಂತನ ಲೀಲೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಭಗವಂತನಿಗೆ ಅಚಿಂತ್ಯವಾದ ಶಕ್ತಿ ಇದೆ ಎಂಬುದನ್ನು ನಾವು ಮೊದಲು ಒಪ್ಪಿಕೊಳ್ಳಬೇಕು. ಆದ್ರೆ ಈಗಿನ ಪರಿಸ್ಥಿತಿ ಏನು ಅಂದ್ರೆ ಭಗವಂತ ಇದ್ದಾನೆ ಅಂತಾನೆ ಜನ ಒಪ್ಕೊಳ್ಳಿಕ್ ತಯಾರಿಲ್ಲ, ಆಮೇಲೆ ಅವನಿಗೆ ಅಚಿಂತ್ಯ ಶಕ್ತಿ ಇದೆ ಅನ್ನೋದು ನಂತರದ ವಿಷಯ. ಭಗವಂತ ಇದ್ದಾನೆ ಅನ್ನೋದು ಅವರಿಗೆ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಭಗವಂತ ಇದ್ದಾನೆ ಅಂತ ಒಪ್ಕೊಂಡ್ರು ಅವನಿಗೆ ಒಂದು ರೂಪ ಇಲ್ಲ, ಗುಣ ಇಲ್ಲ, ಎಂಥದ್ದು ಇಲ್ಲ, ಅವನು ನಿರ್ಗುಣ, ಅವನಿಗೆ ರೂಪ ಇಲ್ಲ, ಈ ರೀತಿಯಾಗಿ ಮಾತಾಡ್ತಾರೆ. ಅವನಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಕಾಲಿಲ್ಲ ಅಂತ ಮಾತಾಡ್ತಾರೆ. ಸೊ ಮೊದಲು ಭಗವಂತ ಇದ್ದಾನೆ ಅಂತ ಒಪ್ಕೋಬೇಕು. ಅನಂತರ ಭಗವಂತನಿಗೆ ಒಂದು ನಮ್ಮ ಊಹೆಗೆ ನಿಲುಕದ ಒಂದು ಶಕ್ತಿ ಇದೆ, ಅಚಿಂತ್ಯವಾದ ಶಕ್ತಿ ಇದೆ ಎನ್ನುವುದನ್ನು ನಾವು ಮೊದಲು ಒಪ್ಪಿಕೊಳ್ಳಬೇಕು. ಸೊ ಯಾವಾಗ ಈ ದೇವೋತ್ತಮ ಪರಮಪುರುಷ ಮತ್ತು ಅವನ ಅಚಿಂತ್ಯವಾದ ಶಕ್ತಿಯನ್ನು ನಾವು ಒಪ್ಕೊಳ್ತೇವೆ, ಆ ದಿವ್ಯ ಶಕ್ತಿಯನ್ನು ನಾವು ಒಪ್ಕೊಳ್ತೇವೆ, ಆಗ ಮಾತ್ರ ನಮಗೆ ಜಗತ್ತಿನ ಸತ್ಯಗಳು ಸತ್ಯವಾಗಿ ಕಾಣಿಸುತ್ತೆ. ನಿಜವಾದ ಜಗತ್ತಿನ ಸತ್ಯಗಳು ಆಗ್ಲೇ ನಮಗೆ ಕಾಣಿಸ್ಲಿಕ್ಕೆ ಶುರುವಾಗುವುದು. ಅದರಿಂದ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಕೃಷ್ಣನ ಈ ಅಚಿಂತ್ಯ ಶಕ್ತಿಗೆ ಸಂಪೂರ್ಣವಾಗಿ ಬ್ರಹ್ಮದೇವರು ಶರಣಾಗ್ತಾರೆ. ನಂತರ ತಾನು ಒಬ್ಬ ಸೃಷ್ಟಿಕರ್ತ ಒಂದು ಹೆಮ್ಮೆಯನ್ನು ಬದಿಗಿಟ್ಟು ಬ್ರಹ್ಮದೇವರು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅವನಲ್ಲಿ ಸಂಪೂರ್ಣವಾಗಿ ಶರಣಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ಇಂದಿನ ತರಗತಿಯನ್ನು ನಿಲ್ಲಿಸೋಣ. ಮುಂದಿನ ಶ್ಲೋಕ ಏನಿದೆ ಅದು ತುಂಬಾ ಚೆನ್ನಾಗಿದೆ ಇದು. ಸೊ ಒಂದು ಶ್ಲೋಕವನ್ನು ಓದ್ಬಿಟ್ಟು ಆಮೇಲೆ ಎಕ್ಸ್ಪ್ಲನೇಷನ್ ಮುಂದಿನ ವಾರ ನೋಡೋಣ. ಇದು ಅತ್ಯಂತ ಉತ್ತಮವಾದ ಶ್ಲೋಕ ಇದು.
ಯಾರಾದ್ರೂ ಓದ್ತೀರಾ ಶ್ಲೋಕನ? ಹರೇ ಕೃಷ್ಣ ಗುರುಜಿ. ಓದಿ ಮತ್ತೆ. ಶ್ಲೋಕ 18. ಹ್ಮ್. ಶ್ಲೋಕ 18. ಒಂದ್ ಸೆಕೆಂಡ್ ಓದ್ತೀನಿ. ಅದ್ರೈವ ತ್ವದ್ರುತೇಸ್ಯ ಕಿಂ ಮಮ ನತೆ ಮಾಯಾ ತ್ವಮಾದರ್ಶಿತಂ ಏಕೋಸಿ ಪ್ರಥಮಂ ತತೋ ರಜಸೋ ಹೃದ್ವತ್ಸ ಸಮಸ್ತ ಆಪಿ ತಾವಂತೋಸಿ ಚತುರ್ಭುಜಾಸ್ತದಖಿಲೈ ಸಾಕಂ ಮಯೋಪಾಸಿತಾಸ್ ತಾವಂತೈವ ಜಗಂತ್ಯಭೂಸ್ತದಾಮಿತಂ ಬ್ರಹ್ಮಾದ್ವಯಂ ಶಿಷ್ಯತೆ. ಹರೇ ಕೃಷ್ಣ ಗುರುಜಿ. ಅನುವಾದನ ಓದ್ಬಿಡಿ. ಅನುವಾದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಸ್ವಯಂ ನೀನು ಮತ್ತು ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ನಿನ್ನ ಅಗ್ರಾಹ್ಯ ಶಕ್ತಿಯ ಪ್ರಕಟಿತ ರೂಪಗಳೆಂಬುದನ್ನು ನನಗೆ ತೋರಲಿಲ್ಲ. ಮೊದಲು ನೀನೊಬ್ಬನೇ ಕಾಣಿಸಿಕೊಂಡೆ. ಅನಂತರ ವೃಂದಾವನದ ಸಕಲ ಕರುಗಳು ಹಾಗೂ ನಿನ್ನ ಮಿತ್ರರಾದ ಗೋಪಾಲಕ ಬಾಲಕರಾಗಿ ನಿನ್ನನ್ನೇ ನೀನು ವ್ಯಕ್ತಪಡಿಸಿಕೊಂಡೆ. ಅನಂತರ ನಾನೂ ಸೇರಿದಂತೆ ಸಕಲ ಜೀವಿಗಳಿಂದ ಪೂಜಿಸಲ್ಪಡುವ ಚತುರ್ಭುಜ ವಿಷ್ಣು ರೂಪನಾಗಿ ಸಮಸಂಖ್ಯೆಯಲ್ಲಿ ತೋರಿದೆ. ಅನಂತರದಲ್ಲಿ ನೀನು ಅಷ್ಟೇ ಸಂಖ್ಯೆಯ ಸಂಪೂರ್ಣ ಬ್ರಹ್ಮಾಂಡಗಳಾಗಿ ಕಾಣಿಸಿಕೊಂಡೆ. ಅಂತಿಮವಾಗಿ ನೀನೀಗ ನಿನ್ನ ಅದ್ವಿತೀಯ ಪರಾತ್ಪರ ಸತ್ಯದ ಅನಂತ ರೂಪಕ್ಕೆ ಹಿಂತಿರುಗಿರುವೆ. ಎರಡೇ ಸೆಂಟೆನ್ಸ್. ವೇದ ಸಾಹಿತ್ಯದಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಎಂದು ಹೇಳಿರುವಂತೆ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಭಗವಂತನ ಆಧ್ಯಾತ್ಮಿಕ ಅಸ್ತಿತ್ವದ ಅವಿಭಾಜ್ಯ ಅಂಗವಾಗಿರುತ್ತದೆ. ಶ್ರೀಕೃಷ್ಣನ ಅವ್ಯಾಜ ಕರುಣೆಯಿಂದ ಈ ಎಲ್ಲಾ ಅಸ್ತಿತ್ವವು ಭಗವಂತನಿಂದ ಭಿನ್ನವಲ್ಲದ ದೈವಶಕ್ತಿಯಾಗಿರುವುದನ್ನು ಬ್ರಹ್ಮನು ಸ್ವತಃ ಅನುಭವಿಸಿದನು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಸ್ವಲ್ಪ ಡಿಸ್ಕಸ್ ಮಾಡೋಣ, ಮಿಕ್ಕದ್ದು ನಾವು ಡೀಟೇಲ್ ಆಗಿ ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿ ಬ್ರಹ್ಮದೇವರು ಇಲ್ಲಿ ಕೃಷ್ಣನು ತನ್ನ ಕಣ್ಣೆದುರೇ ನಡೆಸಿದ ಈ ಅದ್ಭುತ ರೂಪಾಂತರಗಳ ಒಂದು ಸರಣಿಯನ್ನು ನೆನಪಿಸ್ಕೊತಾ ಇದ್ದಾನೆ. ಮೊದಲು ಕೃಷ್ಣನು ಒಬ್ಬನೇ ಊಟ ಮಾಡ್ತಾ ಕುಳಿತಿರ್ತಾನೆ. ನಂತರ ಬ್ರಹ್ಮನು ಕರುಗಳನ್ನು ಗೋಪಾಲಕರನ್ನು ಅಪಹರಿಸ್ತಾನೆ. ಕೃಷ್ಣನೇ ಆ ಎಲ್ಲ ಕರುಗಳು ಮತ್ತು ಬಾಲಕರ ರೂಪವನ್ನು ತಳಿತಾನೆ. ನಂತರ ಆ ಪ್ರತಿಯೊಬ್ಬ ಬಾಲಕ ಮತ್ತು ಕರುವು ಬ್ರಹ್ಮನ ಕಣ್ಣೆದುರೇ ಏನಾಗುತ್ತೆ, ಚತುರ್ಭುಜ ನಾರಾಯಣ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಕೃಷ್ಣ. ಆ ನಂತರ ಆ ಪ್ರತಿಯೊಂದು ವಿಷ್ಣು ರೂಪದ ಒಳಗೂ ಒಂದೊಂದು ಇಡೀ ಬ್ರಹ್ಮಾಂಡನೇ ಬ್ರಹ್ಮ ನೋಡ್ತಾನೆ. ಕೊನೆಗೆ ಈ ಎಲ್ಲಾ ಐಶ್ವರ್ಯಗಳನ್ನು ಮರೆಮಾಚಿ ಕೃಷ್ಣನು ತನ್ನ ಮತ್ತೆ ಕೈಯಲ್ಲಿ ಒಂದು ಮೊಸರಾದ ತುತ್ತು ಹಿಡಿದ ಪುಟ್ಟ ಬಾಲಕನಾಗಿ ಮತ್ತೆ ನಿಂತಿರ್ತಾನೆ. ಸೊ ಇದೆಷ್ಟು ಒಂದು ಚೇಂಜಸ್ ಏನಿದೆ, 5 ಹಂತಗಳ ಚೇಂಜಸ್ ಏನಿದೆ ಇದು. ಮೊದಲು ಒಬ್ಬನೇ ಊಟ ಮಾಡ್ತಾ ಇರ್ತಾನೆ, ನಂತರ ಅವನು ಗೋಪಾಲಕರ ಕರುಗಳನ್ನು ಅಪಹರಿಸ್ತಾನೆ, ಕೃಷ್ಣನ ಎಲ್ಲರಾಗಿ ಎಕ್ಸ್ಪ್ಯಾನ್ಷನ್ ಆಗ್ತಾನೆ. ನಂತರ ಬ್ರಹ್ಮದೇವರು ಮತ್ತೆ ವಾಪಸ್ ಬಂದಾಗ ಅವನೇ ಪ್ರತಿಯೊಬ್ಬ ಬಾಲಕ ಮತ್ತು ಕರು ಬ್ರಹ್ಮನ ಕಣ್ಣೆದುರೇ ಚತುರ್ಭುಜ ನಾರಾಯಣ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಭಗವಂತ. ನಂತರ ಆ ಚತುರ್ಭುಜ ನಾರಾಯಣದ ಪ್ರತಿಯೊಂದು ದೇಹವು ಕೂಡ ಒಂದೊಂದು ಇಡೀ ಬ್ರಹ್ಮಾಂಡನೇ ಕಾಣಿಸುತ್ತೆ. ಯಾಕಂದ್ರೆ ಗರ್ಭೋದಕಶಾಹಿ ವಿಷ್ಣುವಿಂದ ಒಂದೊಂದು ಬ್ರಹ್ಮಾಂಡ ಬರುತ್ತಲ್ವಾ. ಸೊ ಒಂದು ಬ್ರಹ್ಮ ಬಂದಿರೋದೆಲ್ಲಿಂದ ಗರ್ಭೋದಕಶಾಹಿ ವಿಷ್ಣುವಿಂದ. ಸೊ ಅದರಿಂದ ಸಂಪೂರ್ಣ ಬ್ರಹ್ಮಾಂಡವೇ ಅವನಿಗೆ ಕಾಣಿಸುತ್ತೆ. ಸೊ ಒಂದೊಂದು ಎಕ್ಸ್ಪ್ಯಾನ್ಷನ್ ಕೂಡ ಒಂದೊಂದು ಬ್ರಹ್ಮಾಂಡ ಸಪರೇಟ್ ಬ್ರಹ್ಮಾಂಡ ತರ ನಮ್ಮನೆ ಕಾಣಿಸುತ್ತೆ. ಕೊನೆಗೆ ಈ ಐಶ್ವರ್ಯಗಳನ್ನ ಮರ್ಚಿಬಿಟ್ಟು ಕೊನೆಗೆ ಒಂದು 6-7 ವರ್ಷದ ಬಾಲಕ ಕೈಯಲ್ಲಿ ಮೊಸರನ್ನದ ಅಂಜಲಿ ಕೈಯಲ್ಲಿ ತುತ್ತನ್ನು ಹಿಡ್ಕೊಂಡು ತಿಂತಾ ಇರುವ ದೃಶ್ಯದಲ್ಲಿ ಒಬ್ಬನೇ ನಿಂತ್ಕೊಂಡಿರ್ತಾನೆ. ಸೊ ಅದರಿಂದ ಬ್ರಹ್ಮದೇವರು ಹೇಳ್ತಾರೆ ಸರ್ವಂ ಕಲ್ವಿದಂ ಬ್ರಹ್ಮ. ಸೊ ಈ ಘಟನೆಯ ಮೂಲಕ ಕೃಷ್ಣನು ಬ್ರಹ್ಮನಿಗೆ ಜಗತ್ತಿನ ಪರಮ ಸತ್ಯವನ್ನು ಸಾಕ್ಷಾತ್ಕರಿಸ್ಕೊಳ್ತಾನೆ. ಅಂದ್ರೆ ಬ್ರಹ್ಮ ಕೃಷ್ಣನನ್ನು ಟೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದ, ಆದ್ರೆ ಇಲ್ಲಿ ಕೃಷ್ಣ ಕಾಸ್ಲೆಸ್ ಮರ್ಷಿ, ಅಂದ್ರೆ ತನ್ನ ಸಂಪೂರ್ಣ ದಯೆಯಿಂದ ತನ್ನ ಸಂಪೂರ್ಣ ಒಂದು ರೂಪಗಳನ್ನು ಬ್ರಹ್ಮನಿಗೆ ದರ್ಶನ ಕೊಡ್ತಾನೆ. ಸೊ ಅದರಿಂದ ನಾವು ಕೃಷ್ಣ ಎಷ್ಟು ದಯಾಮಯಿ ಅಂತ ತಿಳ್ಕೊಬಹುದು. ಅವನು ನನ್ನನ್ನು ಟೆಸ್ಟ್ ಮಾಡ್ಲಿಕ್ಕೆ ಬಂದಿದೆ, ನಾನು ಅವನು ಟೆಸ್ಟ್ ಮಾಡ್ತೀನಿ ಅಂತಲ್ಲ. ಸೊ ಬ್ರಹ್ಮನಿಗೆ ಎಲ್ಲಾ ರೂಪಗಳನ್ನು 5-6 ರೂಪಗಳನ್ನು ಒಟ್ಟಿಗೆ ತೋರಿಸ್ಬಿಡ್ತಾನೆ ಭಗವಂತ. ಸೊ ಇದರಿಂದ ಬ್ರಹ್ಮನಿಗೆ ತಲೆ ಚಕ್ಕರ್ ಬಂದ್ಬಿಡುತ್ತೆ. 4 ತಲೆಗಳು ಪಾಪ ಒಟ್ಟಿಗೆ ಚಕ್ಕರ್ ಬಂದ್ರೆ ಏನ್ ಕಷ್ಟ ಆಗಿರ್ಬೋದಲ್ವ ಬ್ರಹ್ಮನಿಗೆ. ಸೊ ಈ ರೀತಿಯಾಗಿ ಬ್ರಹ್ಮದೇವರಿಗೆ ಒಂದು ದಿಗ್ಭ್ರಮೆ ಆಗ್ಬಿಡುತ್ತೆ. ಸೊ ಸೃಷ್ಟಿಯಲ್ಲಿ ನಾವು ಏನೇನ್ ನೋಡ್ತೀವೋ ಅದೆಲ್ಲವೂ ಕೂಡ ಭಗವಂತನ ಶಕ್ತಿಯ ವಿಸ್ತರಣೆ ಅಂತ ನಾವು ತಿಳ್ಕೋಬೇಕು. ಶಕ್ತಿ ಮತ್ತು ಶಕ್ತಿವಂತನಿಗೆ ಭೇದ ಇಲ್ಲದ ಕಾರಣ ಇಡೀ ಜಗತ್ತು ಭಗವಂತನ ಸ್ವರೂಪವೇ ಆಗಿದೆ. ಅದರಿಂದ ಇಲ್ಲಿ ಬ್ರಹ್ಮದೇವರು ಕೊನೆಗೆ ಹೇಳ್ತಾರೆ, ಬ್ರಹ್ಮದೇವನಿಗೆ ವೇದಗಳೆಲ್ಲವೂ
ಕರತಲಾಮಲಕ ಅಂದ್ರೆ ಅವನಿಗೆ ಎಲ್ಲವೂ ಗೊತ್ತಿದೆ, ವೇದಗಳಲ್ಲಿ ಏನೇನ್ ಬರೆದಿದೆ ಎಲ್ಲವೂ ಗೊತ್ತಿದೆ. ಆದ್ರೆ ಆ ಭಗವಂತನ ಈ ಸರ್ವವ್ಯಾಪಿತ್ವದ ದರ್ಶನ ಅವನಿಗೆ ಕೇವಲ ದಕ್ಕಿದ್ದು ಆ ವೇದಗಳ ನಾಲೆಡ್ಜ್ ಇಂದ ದಕ್ಕಲಿಲ್ಲ ಅವನಿಗೆ. ಅವನಿಗೆ ವೇದಗಳೆಲ್ಲ ತಿಳ್ಕೊಂಡಿದ್ರು ಕೂಡ ಆದ್ರಿಂದ ಅವನಿಗೆ ಭಗವಂತನ ಸರ್ವವ್ಯಾಪಿ ಭಗವಂತ ಅನ್ನೋ ದರ್ಶನ ಸಿಕ್ಕಿದ್ದು ಆ ಪಾಂಡಿತ್ಯದಿಂದ ಸಿಕ್ಲಿಲ್ಲ. ಹೇಗೆ ಸಿಕ್ತೋ ಕೃಷ್ಣನ ಕಾಸ್ಲೆಸ್ ಮರ್ಸಿಯಿಂದ, ಒಂದು ಕೃಷ್ಣನ ಕೃಪೆಯಿಂದ ಮಾತ್ರ. ಅದರಿಂದ ಕೃಷ್ಣನ ಕೃಪೆ ತೋರಿ ಬ್ರಹ್ಮನಿಗೆ ತನ್ನ ದಿವ್ಯ ದೃಷ್ಟಿ, ಬ್ರಹ್ಮನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಾಗ ಮಾತ್ರ ಅವನಿಗೆ ನಿಜವಾಗಿ ಸತ್ಯ ಗೋಚರವಾಗುತ್ತೆ. ಸೊ ಇದು ಈ ಶ್ಲೋಕದ ವಿವರಣೆ. ತುಂಬಾ ಅದ್ಭುತವಾದ ಶ್ಲೋಕ ಇದು. ಸೊ ಇಲ್ಲಿಗೆ ಇಂದಿನ ತರಗತಿ ನಿಲ್ಲಿಸೋಣ. ಈ ಶ್ಲೋಕವನ್ನು ನಾವು ಮತ್ತಷ್ಟು ವಿವರವಾಗಿ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಧನ್ಯವಾದ.